ಸಾಗರ ವಿಧಾನಸಭಾ ಕ್ಷೇತ್ರ ಎಂಎಲ್ಎ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಕೆಲಸದ ಬಗ್ಗೆ ಇಲ್ಲಿನ ಜನ ಏನು ಹೇಳ್ತಾರೆ? ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಅವ್ರ ಫೋನ್ ರಿಸೀವ್ ಮಾಡಿ ಅವರೇ ನೇರವಾಗಿ ಮಾತಾಡ್ತಾರೆ. ಸಾಗರದಲ್ಲಿ ಅದೇ ಸರ್ ರಸ್ತೆ ಸಮಸ್ಯೆಗಳಿದಾವೆ. ಆನಂದಪುರ ಭಾಗ ಎಲ್ಲ ಭಾಗದಲ್ಲೂ ಈ ಓಸಿ ಆಡೋದು ಜಾಸ್ತಿ ಜನಾಂಗ ಇದೆ. ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಬಣ, ಡಿ.ಕೆ. ಶಿವಕುಮಾರ್ ಬಣ ಅಂತ ಇದೆಯಾ ಸರ್? ನಾನೇನು ಸನ್ಯಾಸಿ ಏನಲ್ಲ, ನಾನು ಸನ್ಯಾಸಿ ಏನಲ್ಲ, ಅವಕಾಶಕ್ಕಾಗಿ ನಾನು ಕೇಳಿ. ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ ಬಿಜೆಪಿ ವೀಕ್ ಆಗಿದೆ ಅನ್ನೋ ಚರ್ಚೆಗಳು. ವಿಜೇಂದ್ರ ಯಡಿಯೂರಪ್ಪ ಇರೋದ್ರಿಂದ ಅವ್ರು ಸ್ವಲ್ಪ ಇದಾಗಿದೆ. ಅವನು ಈ ವಯಸ್ಸಿಗೆ ಹಿಟ್ಲರ್ ತರ ನಡ್ಕೊಂಡು ಹೋಗ್ತಾ ಇದ್ದಾನೆ ಈಗಲೇ. ಬೇಳೂರು ಗೋಪಾಲಕೃಷ್ಣ ಅವರು, ಮಧು ಬಂಗಾರಪ್ಪ ಅವರು ಜೋಡಿ ತರ ಸಾಕ್ತಾ ಇದ್ದಾರೆ. ನಾವು ಬಂಗಾರಪ್ಪನವ್ರ ಗರಡಿಯಲ್ಲಿ ಬೆಳೆದವರು, ಅವ್ರ ಶಿಷ್ಯನಾಗಿ ಬಂದವನು. ಬಂಗಾರಪ್ಪನವ್ರು ಹಂಗೆ ಸರಿ ಇಲ್ಲ ಅಂದ್ರೆ ಹೊರಟ್ರು ಮತ್ತೊಂದು ಪಕ್ಷಕ್ಕೆ. ಬಿಜೆಪಿ ಜೆಡಿಎಸ್ ಅವರು ಅಂತಾರೆ ನಾವಿಬ್ರು ಒಟ್ಟಾಗಿ ಸಾಕ್ತೀವಿ, 150 ಸೀಟ್ ಬರ್ತೀವಿ ಅಂತ. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗದಾದ್ರೆ ಇವನು ವಿಜೇಂದ್ರದ ಏನ್ ಪಾತ್ರ ಅವಾಗ? ಯಡಿಯೂರಪ್ಪ ಯಾವಾಗಲೂ ಬಡ್ಕೊಡ್ತೀವಿ. ಈ ಸರಿ ವಿಷನ್ 130, ವಿಷನ್ 140, ವಿಷನ್ 150 ಅಂತ ಪ್ರತಿ ಸರಿ ಹೇಳೋದು. ಅಲ್ಲಿ 140 ಇಲ್ಲ, 160 ಇಲ್ಲ. ಮೈತ್ರಿ ಭವಿಷ್ಯನ 3 ವರ್ಷದ ಮುಂಚೆನೆ ನೀವು ಹೇಳ್ತಾ ಇದ್ದೀರಿ. ಹೌದು, ಇದು ಉಳಿಯೋದು ನನಗೇನು ಗ್ಯಾರಂಟಿ ಇಲ್ಲ. ಯಾವ ಕಳ್ಸೋದು? ನಿಮ್ಮ ಕನಸಿನ ಸಾಗರ ಏನಾಗಬೇಕು ಸರ್? ಜನಸಾಮಾನ್ಯರಿಗೆ ಎಷ್ಟೊತ್ತಿಗೆ ಸಿಗ್ತಾರೆ, ರಸ್ತೆಗಳಾಗಬೇಕು, ಮತ್ತೆ ಇನ್ನು ಟೂರಿಸ್ಟ್ ಪ್ಲೇಸ್ ಇನ್ನು ಮುಂದೆಲ್ಲ ಇದೆಯಲ್ಲ, ಹೋಟ್ಲು ಗಿಟ್ಲೆಲ್ಲ ಆಗ್ಬೇಕು. ಆಮೇಲೆ ನಮ್ಮ ರಕ್ಕೋಳಿ ಗಂಗಮ್ಮ ಸಮಾಜಕ್ಕೆ ಒಂದು 40 ಲಕ್ಷ ಹಾಕಿದ್ದಾರೆ. APMC ಮಾರ್ಕೆಟ್ ಒಂದಿಲ್ಲ. ಹಳ್ಳಿ ಭಾಗದಲ್ಲಿ ತುಂಬಾ ಎಣ್ಣೆ ಹಾವಳಿ ಇದೆ. ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳು ಬರಲಿ ಅವರು ಸಿಗ್ತಾರೆ ಸರ್. ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ರು, ಅಭಿಮಾನಿಗಳೇ ನನ್ನ ದೇವರೊಂದಿಗೆ, ಈ ತಾಲೂಕಿನ ಜನರು ನನ್ನ ದೇವರು ಅಂತ ಹೇಳ್ತಾರೆ. ನಮಸ್ಕಾರ ವೀಕ್ಷಕರೇ, ಕನೆಕ್ಟ್ ಕರ್ನಾಟಕ ಅರ್ಪಿಸುವಂತಹ ಎಂಎಲ್ಎ ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಇರುವಂತಹ ಕ್ಷೇತ್ರ ಶಿವಮೊಗ್ಗ ಜಿಲ್ಲೆಯ ಸಾಗರ ವಿಧಾನಸಭಾ ಕ್ಷೇತ್ರ. ಇವ್ರಿಗೆ ಜಾಸ್ತಿ ಲೀಡ್ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇವರು ಲೀಡರ್. ಸಾಗರದ ಅತ್ಯಂತ ಜನಪ್ರಿಯ ಶಾಸಕ, ಕಾಂಗ್ರೆಸ್ನ ಹಿರಿಯ ನಾಯಕ ಬೇಳೂರು ಗೋಪಾಲಕೃಷ್ಣ ಅವರು. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅವ್ರೂರಲ್ಲಿ ಇವತ್ತು ನಾವಿದೀವಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಸಾಗರ ಹೇಗಿದೆ ಕಳೆದ 2 ವರ್ಷದಿಂದ? ಸಾಗರ ತರನೇ ಈಗ. ಓಕೆ, ಚೆನ್ನಾಗಿದೆ. ಶಾಸಕರಾಗದ್ ಕಷ್ಟನಾ, ಶಾಸಕರ ಕೆಲಸ ಮಾಡೋದ್ ಕಷ್ಟನಾ? ಶಾಸಕರಾದದು ಒಂದು ಕಷ್ಟನೇ ಇರುತ್ತೆ, ಆದ್ರೆ ಶಾಸಕರು ಆದ್ಮೇಲೆ ಇದೆಯಲ್ಲ, ಕೆಲಸ ಮಾಡೋದಿದೆಯಲ್ಲ, ಅದು ಬಹಳ ಕಷ್ಟನೇ. ಯಾಕಂದ್ರೆ ಸಮಸ್ಯೆಗಳು ಬಹಳ ಇರ್ತದೆ. ಸಮಸ್ಯೆಗಳು ಒಂದ್ರ ಮೇಲೆ ಒಂದು ಇದ್ದೇ ಇರುತ್ತೆ. ಸಮಸ್ಯೆಗಳು ತೀರ್ಸಕ್ ಆಗೋದೇ ಇಲ್ಲ. ಯಾಕಂದ್ರೆ ದೇವರಾಗ್ಬಿಟ್ಟಿದ್ರೆ ಹಿಂಗ ಅಂದ ತಕ್ಷಣ ಎಲ್ಲ ಮಾಡಬಹುದು. ನಾವು ದೇವರಲ್ಲ. ಹಾಗಾಗಿ ಸರ್ಕಾರದ ಏನು ಅನುದಾನ ತರಬೇಕು, ಸರ್ಕಾರದ ಆದೇಶ ತಗೊಂಡ್ ಬರಬೇಕು, ಅವೆಲ್ಲವನ್ನ ಇಟ್ಕೊಂಡು ಕೆಲಸ ಮಾಡ್ಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರೂ ಸಹ ಆ ಜನರನ್ನ ಅವರ ಏನ್ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸ ನಾವು ಮಾಡ್ಬೇಕು. ಸರ್, ನಿಮ್ಮದೇ ಸರ್ಕಾರ, ಗ್ಯಾರಂಟಿ ಸರ್ಕಾರ ಅಂತ ಒಂದಷ್ಟು ಜನ ಶ್ಲಾಘಿಸ್ತಾರೆ, ಒಂದಷ್ಟು ಜನ ಟೀಕಿಸ್ತಾರೆ. ಹೇಗೆ ನಡೀತಾ ಇದೆ ನೋಡಿ? ಯಾರು ಏನ್ ಬೇಕಾದ್ರೂ ಟೀಕೆ ಮಾಡ್ಬೋದು. ನಾನು ಅದಕ್ಕೆ ಇದು ಮಾಡೋದಲ್ಲ. ಒಂದು ಜನಸಾಮಾನ್ಯರ ಬದುಕಿಗೆ, ಒಂದು ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿರುವಂತ ಗ್ಯಾರಂಟಿ ಯೋಜನೆ ನಾವು ಟೀಕೆ ಮಾಡ್ತಾರಂದ್ರೆ ಅವರು ಅಂತ ಮೂರ್ಖರು ಯಾರು ಇಲ್ಲ ಅಲ್ವಾ? ಈ ದೇಶದಲ್ಲಿ ಬಹಳಷ್ಟು ಬಡ ಜನ ಇದ್ದಾರೆ. ನೀವು ರೆಕಾರ್ಡ್ ತೆಗೆದು ನೋಡಿ, ದೇಶದ ಬಡತನ ಎಷ್ಟು ಕಷ್ಟ ಇದೆ ಅಂತ ನೋಡಿ, ಎಷ್ಟು ಜನ ಇದರಲ್ಲಿ ಇದೆ ಅಂತ ನೋಡಿ. ಸಾಮಾನ್ಯ ಜನರು ಬದುಕದೇ ಬಹಳ ಕಷ್ಟ ಇರುವಂತ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಆಧಾರವಾಗಿ 1,000 ರೂಪಾಯಿ ಬಂದಾಗ, ಆ ಕುಟುಂಬಕ್ಕೆ ಆಧಾರವಾಗಿ 10 kg ಅಕ್ಕಿ ಬಂದಾಗ, ಆ ಕುಟುಂಬಕ್ಕೆ ಆಧಾರವಾಗಿ ಅಥವಾ ಕರೆಂಟ್ ಬಂದಾಗ, ಆ ಕುಟುಂಬಕ್ಕೆ ಆಧಾರವಾಗಿ ಈ ತರ ಕೊಟ್ಟಾಗ, ನಾವು ಏನಾದ್ರು ಆಧಾರ ಕೊಟ್ಟಾಗ, ಈ ತರ ನಾವು ಏನಾದ್ರು ಸರ್ಕಾರ ಕೊಟ್ಟಾಗ ಸಾಮಾನ್ಯ ಕುಟುಂಬ ಮೇಲೆ ಬರುತ್ತಲ್ವಾ? ಆ ಮೇಲಿರೋ ಕುಟುಂಬ ಇನ್ನೂ ಮೇಲೆ ಬರುತ್ತಲ್ವಾ? ಅದನ್ನ ಯಾರು ಯೋಚನೆ ಮಾಡೋದಲ್ಲ. ಅದು ನನಗೆ ನೋಡಿ, ನನಗೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಸರ್ಕಾರ ಇವತ್ತು ಯೋಜನೆ ಕೊಡ್ತಾರೋ, ಬೇರೆ ಏನು ಅನುದಾನ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಈ ಗ್ಯಾರಂಟಿ ಯೋಜನೆ ಇದೆಯಲ್ಲ, ಜನಸಾಮಾನ್ಯರ ಬೆಳಕಿಗೆ ದಾರಿಯಾಗಿದೆ. ನನಗೆ ಖುಷಿ ಇದೆ. ನಾನೊಬ್ಬ ಶಾಸಕಾಗಿ ನಾನು ದಿನನಿತ್ಯ ನಾನು ನೋಡ್ತೇನೆ.
ದಿನನಿತ್ಯ ಪ್ರಾಬ್ಲಮ್ ನೋಡ್ತೀನಿ, ದಿನನಿತ್ಯ ಅವ್ರ ಅಹವಾಲುಗಳನ್ನ ಕೇಳ್ತೀನಿ, ನನಗೆ ಗೊತ್ತಾಗ್ತದೆ. ಸರ್, ಪ್ರತಿಯೊಂದು ಮನೇಲಿ ಹೊಟ್ಟೆ ತುಂಬಾ ಅನ್ನ ತಿಂತಾರೆ, ಪ್ರತಿ ಮನೇಲಿ ಮಕ್ಕಳು ವಿದ್ಯುತ್ ಶಕ್ತಿಯಿಂದ ಓದ್ತಿದ್ದಾರೆ, ಪ್ರತಿ ಮನೇಲಿ ಹೆಣ್ಮಕ್ಳು ಓಡಾಡ್ತಿದ್ದಾರೆ ಫ್ರೀಯಾಗಿ. ಇದೇ ವರ್ಷ ಈಗ ಸರ್ಕಾರ ನೋಡಿ, ಗಾರ್ಮೆಂಟ್ಸ್ ಕಾರ್ಯಕ್ರಮಕ್ಕೆ ಹೋಗೋರು ಗಾರ್ಮೆಂಟ್ಸ್ ಕಾರ್ಖಾನೆಗೆ ಹೋಗ್ತಾರಲ್ಲ, ಪಾಪ ಅವ್ರಿಗೆ ಎಷ್ಟು ದುಡ್ಡು ಕೊಡ್ಬೇಕಾಯ್ತಲ್ಲ ಬಸ್ಸಿಗೆಲ್ಲ. ನಿಜ. ಈಗ ಅವ್ರಿಗೆ ಫ್ರೀ ಆಯ್ತಾ? ಅವ್ರಿಗೆ ಅಕ್ಕಿ ಬಂತ, 2000 ರೂಪಾಯಿ ಬರುತ್ತೆ. ಇವೆಲ್ಲ ಏನಾಗುತ್ತಂದ್ರೆ ಒಂದು ಸ್ಟೆಪ್ಪು ಅವ್ರ ಮೇಲೆ ಬರ್ತಾರೆ. ಬಡತನದ ರೇಖೆಯಿಂದ ಸ್ವಲ್ಪ ಮಟ್ಟಿಗೆ ಮೇಲ್ ಬರ್ತಾರೆ. ಸರ್ಕಾರಕ್ಕೆ ಹೊರೆ ಇರ್ಬೋದು ಅಲ್ವಾ, ಆದರೆ ಸರ್ಕಾರದ ಸಾಧನೆ ನಿಜವಾಗ್ಲೂ ನನಗಂತೂ ಸಂತೋಷದಲ್ಲಿದೆ. ಗ್ಯಾರಂಟಿ ಯೋಜನೆ ಈ ನಾಡಿನ 54,000 ಕೋಟಿ ಏನು ಕೊಡ್ತಾ ಇದೀವಲ್ಲ, 6 ಕೋಟಿ ಜನರಿಗೆ ಬಿಡ್ತಾ ಇದೆಯಲ್ಲ, ಇದು ನಿಜವಾದ ಸಾಧನೆ. ಹಸಿದವರಿಗೆ ಮಾತ್ರ ಅನ್ನದ ಬೆಲೆ ಗೊತ್ತು, ಪ್ರತಿಪಕ್ಷದವರ ಮಾತು ಕೇವಲ ಬೂಟಾಟಿಕೆ. ಅವ್ ನೋಡಿ, ಅವ್ರಿಗೆ ಏನಾಗಿದೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಗೆ ಗ್ಯಾರಂಟಿ ಕೊಟ್ಟು ಬಿಟ್ಟಿದಾರಲ್ಲ ಅಂತ ತಡ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಏನಾರು ಮಾಡ್ಬೇಕು ಅಂದ್ರೆ ನಾವು ಗ್ಯಾರಂಟಿ ಕೊಡಕ್ ಆಗಲ್ಲ ಅನ್ನೋದು ಭಯ ಈಗ ಅವರಿಗೆಲ್ಲ ಬಂದಿರ್ತದೆ ಆ ತರ. ಯಾಕಂದ್ರೆ ಈಗ ನೋಡಿ, ಅವ್ರದೇ ಬೇರೆ ಬೇರೆ ಕೇಂದ್ರದಲ್ಲೆಲ್ಲ ಕೆಲವು ಹೊರ ರಾಜ್ಯದಲ್ಲಿ ಈಗ ಅವರೆಲ್ಲ ಶುರು ಮಾಡಿದ್ದಾರೆ. ಕರ್ನಾಟಕನೇ ಫಾಲೋ ಮಾಡ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶುರುವಾಯ್ತು, ಈಗ ಬಿಹಾರದಲ್ಲಿ ಶುರುವಾಗಿದೆ. ಎಲ್ಲಾ ಕಡೆನೂ ನಮ್ಮ ಗ್ಯಾರಂಟಿ ಯೋಜನೆಗಳು ಫಲಪ್ರದ ಆಗ್ತದೆ. ನನಗೆ ಖುಷಿ ಇದೆ ರೀ, ಯಾರು ಏನಾರು ಹೇಳಿ ನನಗೆ ಖುಷಿ ಇದೆ. ಸರ್, ಒಬ್ಬ ಶಾಸಕರಿಗೆ ಇರುವಂತ ನಿಜವಾದ ಸವಾಲೇನು? ಬಹಳ ಸವಾಲಿದೆ ಸರ್. ಜನಸಾಮಾನ್ಯರು ಆಯ್ಕೆ ಮಾಡಿರ್ತಾರೆ. ಆಯ್ಕೆ ಮಾಡೋದು ಏನಂತ ಹೇಳಿದ್ರೆ, ಆ ಶಾಸಕ ಏನ್ ಮಾಡ್ತಾರ ಅನ್ನೋದೇ ನೋಡ್ತಾ ಇರ್ತಾರೆ. ನಾವು ಅವರಿಗೆ ಅಭಿವೃದ್ಧಿಗಿಂತ ಹೆಚ್ಚಾಗಿ ಅವ್ರಿಗೆ ಸ್ಪಂದನೆ ಮಾಡ್ಬೇಕು. ಮೂಲ ಬಹಳ ಸ್ಪಂದನೆ ಆಗ್ಬೇಕು. ಅಂದ್ರೆ ಅವ್ರಿಗೆ ಸಿಗಬೇಕು, ಅವ್ರ ಹತ್ರ ಮಾತಾಡ್ಬೇಕು, ಅವ್ರ ಅಹವಾಲನ್ನ ಕೇಳಬೇಕು. ಅಭಿವೃದ್ಧಿ ಮಾಡೋದು ಹಾಗೆ ಆಗತ್ತೆ, ಅಭಿವೃದ್ಧಿ ಪೂರ್ತಿ ಮಾಡಕ್ ಆಗಲ್ಲ. ಎಲ್ಲವನ್ನೂ ಮಾಡ್ತೀವಿ ಅನ್ನೋ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಯಾರೂ ಮಾಡಕ್ ಆಗಿಲ್ಲ. ಯಡಿಯೂರಪ್ಪನವರು ಎಷ್ಟೋ ಸರಿ ಇಲ್ಲಿ ಮುಖ್ಯಮಂತ್ರಿ ಆಗಿ ಶಿಕಾರಿಪುರದಲ್ಲಿ ಇದ್ದಾರೆ, ಆದ್ರೆ ಅವ್ರು ಇವತ್ತಿಗೂ ಅವ್ರೇನು ಮುಖ್ಯಮಂತ್ರಿ ಆದ್ರೂ ಅಲ್ಲಿ ಕೆಲಸ ಆಗಿಲ್ಲ ಅಂತ ಜನ ಏನ್ ಹೇಳಲ್ಲ, ಆಗಿಲ್ಲ ಅಂತಲೇ ಹೇಳ್ತಾರೆ. ಹೌದಾ? ಯಡಿಯೂರಪ್ಪನವರು ಎಷ್ಟೆಲ್ಲ ಕೆಲಸ ಮಾಡಿದ್ರು ಸಹ ಚುನಾವಣೆಯಲ್ಲಿ ಕಷ್ಟಪಟ್ಟು ಗೆಲ್ತಾರೆ. ಕಾರಣ ಅಂದ್ರೆ ಆತರ ಅಲ್ಲ, ಅದು ಅಂದ್ರೆ ಜನಸಾಮಾನ್ಯರಿಗೂ ನಾವು ಮುಟ್ಟುವಂತ ರೀತಿಲಿ ಇದ್ರೆ ಅದು ನನ್ಗೆ ತೃಪ್ತಿ ತೆಗುತ್ತೆ. ಅದನ್ನು ಬೇಳೂರು ಮಾಡ್ತಾನೆ, ನಾನು ಮಾಡ್ತೀನಿ. ನಾನು ಜನಸಾಮಾನ್ಯರಿಗೆ ಮುಟ್ತೀವಿ, ಅಭಿವೃದ್ಧಿನೂ ಮಾಡ್ತೀವಿ, ಜನರ ಕೆಲಸನೂ ಮಾಡ್ಕೊಡ್ತೀವಿ. ಅಲ್ಲ, ನಾವು ಬೆಂಗಳೂರಿಗೆ ಹೋಗ್ಕೊಂಡು ಗಮನಿಸ್ತೀವಿ, ಆಲ್ಮೋಸ್ಟ್ ಕ್ಷೇತ್ರದಲ್ಲೇ ಇರ್ತೀರಾ? 100% ಇರ್ತೀವಿ. ತಿಂಗಳಲ್ಲಿ 20 ದಿವಸ ಕ್ಷೇತ್ರದಲ್ಲೇ ಇರ್ತೇನೆ ನಾನು. ಒಂದು 10 ದಿವಸ ವಿಧಾನಸೌಧ ಅಲ್ಲಿ ಇಲ್ಲಿ ಕೆಲಸ ಇರ್ತಾ ಹೋಗ್ತೀವಿ. ಸಾಕಷ್ಟು ಚುನಾವಣೆಗಳನ್ನ ನೋಡಿದ್ದೀರಾ, ಇವತ್ತಿನ ರಾಜಕೀಯ ನೋಡ್ತಾ ಇದ್ದೀರಾ. ಚುನಾವಣೆಯನ್ನ ಗೆಲ್ಲೋಕೆ ಜನ ಬೇಕಾ, ಗುಣ ಬೇಕಾ, ಹಣ ಬೇಕಾ? ಇವತ್ತು ಈಗ ಒಂದು ಪಕ್ಷ ಬೇಕು, ಎಸ್, ಅದಾ ವ್ಯಕ್ತಿನೂ ಬೇಕು ಅಲ್ವಾ? ಅದು ಬೇಕಾಗುತ್ತೆ ಅಲ್ವಾ? ಒಂದು ಜನ ಬೇಕು. ಅಲ್ಲ ಸರ್, ಎಷ್ಟೋ ಜನ ಪಕ್ಷೇತರವಾಗಿ ಗೆದ್ದವ್ರು ಸಚಿವರಾಗ್ಬಿಟ್ರು. ಹೇಳ್ತೀನಿ, ಅವ್ರ ಜನ ಅವ್ರ ಜನ ಜೊತೆ ಇರ್ತಾರೆ ಅಲ್ವಾ? ಜನನೂ ಬೇಕು, ಆ ವ್ಯಕ್ತಿಯ ವ್ಯಕ್ತಿತ್ವನೂ ಬೇಕು, ಮತ್ತೊಂದು ಪಕ್ಷನೂ ಬೇಕಾಗುತ್ತೆ. 3 ಇದ್ರೆ ಮಾತ್ರ ಗೆಲ್ಲಕ್ ಸಾಧ್ಯ. ಒಂದೇ ಇದ್ರಲ್ಲಿ ಗೆಲ್ಲಕ್ ಆಗತ್ತಲ್ಲ. ಯಾರೋ ಒಬ್ರು ಇರ್ತಾರೆ. ಒಬ್ಬ ಪಕ್ಷೇತರ ಗೆಲ್ಬೇಕಾದ್ರೆ ಅವನ ವ್ಯಕ್ತಿತ್ವವನ್ನು ನೋಡಿ ಅವನ ಇದ್ರ ಮೇಲೆ ಗೆಲ್ತಾನೆ. ಫಸ್ಟ್ ವ್ಯಕ್ತಿತ್ವ, ಪಕ್ಷ, 3 ಬೇಕು. ಉಳಿದಿರೋ ಫ್ಯಾಕ್ಟರಿಗಳೆಲ್ಲ ಆಮೇಲೆ 3 ಇರ್ಬೇಕು. ಓಕೆ. ನಿಮ್ಮ ಕನಸಿನ ಸಾಗರ ಏನಾಗಬೇಕು ಸರ್? ನನ್ನ ಕನಸಿನ ಸಾಗರಕ್ಕೆ ನನಗೆ ಇಲ್ಲಿಯ ಕೆಲವು ಮೂಲ ಸೌಕರ್ಯಗಳಾಗಬೇಕು. ಓಕೆ. ಮೊದಲ ಆದ್ಯತೆ ಆರೋಗ್ಯ ಚೆನ್ನಾಗಿರ್ಬೇಕು. ಅಂದ್ರೆ ಆರೋಗ್ಯ ಅಂದ್ರೆ ಆರೋಗ್ಯ ಹಾಸ್ಪಿಟಲ್ಗಳನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. 2ನೇದು ಶಿಕ್ಷಣ ಬಹಳ ಮುಖ್ಯ. 3ನೇದು ರಸ್ತೆ. ಇಷ್ಟು 4 ಕುಡಿಯೋ ನೀರಿನ. ಇಷ್ಟು ಕೊಟ್ರೆ ಜನರಿಗೆ ಸ್ವಲ್ಪ ತೃಪ್ತಿ ಆಗ್ತದೆ. ಇಲ್ಲ ಅಂತ ಹೇಳಿದ್ರೆ ಶುರುವಾಗ್ತದೆ. ಕಳೆದ 2 ವರ್ಷದಿಂದ ತೃಪ್ತಿ ಆಗಿದ್ದಾರೆ ಅಂತೀರಾ? ಮಾಡ್ತಾ ಇದ್ದೀನಿ ನಾನು. ಕುಡಿಯೋ ನೀರಿನ ವ್ಯವಸ್ಥೆಗೆ ಈಗಾಗಲೇ ದುಡ್ಡು ಬೇಕಾದಷ್ಟು ಕೊಟ್ಟಿದ್ದೀನಿ. ಕೋಟ್ಯಾಂತರ ರೂಪಾಯಿ, 1-2 ಅಲ್ಲ, ಸುಮಾರು 500-600 ಕೋಟಿ ರೂಪಾಯಿ ಈಗಾಗಲೇ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ಆರೋಗ್ಯ ಆಗಿದ್ದಕ್ಕೂ ಸಹ ಎಲ್ಲ ರೀತಿಯ ಸೌಕರ್ಯವನ್ನು ಕೊಟ್ಟಿದ್ದೀವಿ. ರಸ್ತೆಗೂ ಈಗಾಗಲೇ ದುಡ್ಡು ಶುರುವಾಗಿದೆ, ನಮ್ದೆಲ್ಲ ಕೆಲಸ ಶುರುವಾಗ್ತಾ ಇದೆ. ಒಂದು ಮಳೆ ಬರುವಾಗ ರಸ್ತೆ ಎಷ್ಟು ಸವಾಲ್ ಸರ್, ಪ್ರತಿ ವರ್ಷ ಕಿತ್ತೋಗ್ತಿರುತ್ತೆ. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಈಗ ಅದು ನಿಮ್ಗೆ ಹೇಳ್ಬೇಕಾಯ್ತು. ಈಗ 2.5 ತಿಂಗಳಿಂದ ಮಳೆ ಶುರುವಾಗಿದೆ, ನಿಲ್ತಾನೆ ಇಲ್ಲ. ರಸ್ತೆಗಳು ಏನಾಗುತ್ತಂದ್ರೆ ಇದು ಹಾಳಾಗ್ತದೆ. ಅದು ಇಲ್ಲಿ ಜಲ ಹೊಡೆದಂಗೆ ಬಂದ್ಬಿಡುತ್ತೆ, ನೀರು ಬಂದಂಗೆ ಆಗ್ಬಿಟ್ಟು ರಸ್ತೆ ಎಲ್ಲ ಕಿತ್ತೋಗ್ಬಿಡುತ್ತೆ. ಇಲ್ಲಿ ನಮ್ಮ ಅದೇ ಸಮಸ್ಯೆ. ನಮ್ಮ ಮಲೆನಾಡಲ್ಲಿ ತುಂಬಾ ರಸ್ತೆಗಳನ್ನು ಸಿಮೆಂಟ್ ಅಲ್ಲೇ ಮಾಡ್ಬೇಕು. ಸಿಮೆಂಟ್ ರಸ್ತೆ ಮಾಡಿದ್ರೆ ಮಾತ್ರ ಚೆನ್ನಾಗಿ ಬರ್ತದೆ. ಸಿಮೆಂಟ್ ಎಷ್ಟು ಅಂತ ಕೊಡಕ್ಕಾಗತ್ತೆ? ಆಗಲ್ಲ. ಟಾರ್ ರಸ್ತೆಗಳು ಇಲ್ಲಿ ಬಾಳಿಕೆ ಬರಲ್ಲ, ಒಂದು 10 ವರ್ಷ ಒಳಗೆ ಕಿತ್ತೋಗ್ಬಿಡ್ತವೆ. ಹೌದು, ಹಂಗಾಗಿ. ಓಕೆ ಸರ್, ನಾನು ಗಮನಿಸ್ದಂಗೆ ಶಿವಮೊಗ್ಗ ರಾಜಕೀಯ
ಬಂಗಾರಪ್ಪನವರು ಕಾಗೋಡು ತಿಮ್ಮಪ್ಪ ಅವ್ರ ಜೊತೆಗೆ ಸೇರ್ಬಿಟ್ರು ಅಂದ್ರೆ ಮ್ಯಾಜಿಕ್ ಮಿರಾಕಲ್ ಕಾಂಗ್ರೆಸ್ನ ಯಾರು ಅಲ್ಲಾಡ್ಸಕ್ ಆಗ್ತಿರ್ಲಿಲ್ಲ. ಆದ್ರೆ ಅದೇ ರೀತಿ ಅವ್ರು ದೂರ ಆದಾಗ ಸಮಸ್ಯೆಗಳು ಬಂತು. ಈಗ ನೀವು ಅದೇ ಹಾದಿಯಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು, ಮಧು ಬಂಗಾರಪ್ಪ ಅವರು ಜೋಡೆತ್ತಿನ ತರ ಸಾಕ್ತಾ ಇದ್ದೀರಾ. ಏನ್ ಸೂಚನೆಗಳು ಕೊಟ್ಟಿದ್ದೀರಾ? ಆ ಕಾಲನೇ ಬೇರೆ. ಓಕೆ. ಅವತ್ತಿನ ರಾಜಕಾರಣ ಅದು ಬಹಳ ಗಟ್ಟಿ ಇತ್ತು. ಓಕೆ. ಇವತ್ತಿನ ರಾಜಕಾರಣ ಹಂಗಿಲ್ಲ. ಇದು ಗಟ್ಟಿ ಇಲ್ಲ, ಇವತ್ತು ಗಟ್ಟಿ ಇಲ್ಲ. ಬಟ್ ನೀವುಗಳು ಗಟ್ಟಿ ಇದೀರಲ್ಲ. ನಾವು ಗಟ್ಟಿ ಇದೀವಿ ಹೇಳ್ತೀನಿ. ಇವತ್ತಿನ ರಾಜಕಾರಣ ಬಹಳ ಇದೆ. ಅವತ್ತಿನ ಹಣಬಲ ಇರಲಿಲ್ಲ, ಆಯ್ತಾ. ಅವತ್ತು ವ್ಯಕ್ತಿತ್ವದ ಮೇಲೆ ಚುನಾವಣೆ ನಡೀತಿತ್ತು, ಪಕ್ಷದ ಮೇಲೆ ಚುನಾವಣೆ ನಡೀತಿತ್ತು. ಈಗ ಏನಾದ್ರೆ ಹಣಬಲ ಬೇಕು, ಅದಿದ್ರೆ ಮಾತ್ರ ಚುನಾವಣೆ ಆಗೋ ಮಟ್ಟಿಗೆ ಬಂದ್ಬಿಟ್ಟಿದೆ. ಮತ್ತೆ ಜನರು ಸಹ ನಿಮ್ಗೆ ಗೊತ್ತಿದ್ದಂಗೆ ಈಗೆಲ್ಲ ಒಂಥರ ಜನರೇ ಅವರು ಚೇಂಜ್ ಆಗಿಬಿಟ್ಟಿದ್ದಾರೆ ಈಗೆಲ್ಲ. ಹಾಗಾಗಿ ಅವ್ರನ್ನೆಲ್ಲ ಹೊಲಿಸ್ಕೊಂಡು ರಾಜಕೀಯ ಮಾಡ್ಬೇಕಾದ್ರೆ ಬಹಳ ಕಷ್ಟ ಇದೆ. ಆದ್ರೂ ಸಹ ಈ ಕ್ಷೇತ್ರದಲ್ಲಿ ನಾವು 3ನೇ ಸಾರಿ ಆಯ್ಕೆ ಆಗಿದ್ದೀವಿ. ಹೌದು ಸರ್ ಅಲ್ವಾ. ನಾವು ಮಧು ಬಂಗಾರಪ್ಪನವರು ಚೆನ್ನಾಗಿದ್ದೀವಿ. ಅವರು, ನಾನು ಅವ್ರ ತಂದೆ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ, ಅವ್ರ ಜೊತೆಗಿದ್ದೀನಿ, ಅವ್ರ ಶಿಷ್ಯನಾಗಿದ್ದೀನಿ, ಬಂಗಾರಪ್ಪನವ್ರ ಶಿಷ್ಯನಾಗಿ ಬಂದೇನೆ. ಹಾಗಾಗಿ ಅವ್ರ ಮಗ, ಅವ್ರು ಮಂತ್ರಿ ಆಗಿದ್ದಾರೆ. ಅವ್ರು ಏನು ಇವತ್ತು ನಮ್ಮ ಜೊತೆಗೆ ಇವತ್ತು ಸಂಪರ್ಕದಲ್ಲಿ ಚೆನ್ನಾಗಿದ್ದಾರೆ. ನಮ್ಗೆ ಅವ್ರಿಗೇನು ವ್ಯತ್ಯಾಸ ಇಲ್ಲ. ನಾವು ಅವರು ಚೆನ್ನಾಗಿದ್ದೀವಿ. ಓಕೆ. ನಿಮ್ಮ ಹೆಸರು ಕೂಡ ಸಚಿವ ಸ್ಥಾನಕ್ಕೆ ದೊಡ್ಡ ಮಟ್ಟದಲ್ಲಿ, ನಂಗೆ ಗೊತ್ತಿಲ್ಲ ಸರ್, ನಿಮ್ಮ ಎದುರು ಕುತ್ಕೊಂಡು ಹೊಗಳಕ್ಕೆ ಹೇಳ್ತಿಲ್ಲ. ಚರ್ಚೆ ಅಲ್ಲ, ನಾನೇನು ಸನ್ಯಾಸಿ ಏನಲ್ಲಲ್ಲ, ನಾನು ಸನ್ಯಾಸಿ ಏನಲ್ಲ. ಅವಕಾಶಕ್ಕಾಗಿ ನಾನು ಕೇಳ್ತೀವಿ, ಅದೇನು ಬೇಡ ಅನ್ನೋಕ್ಕಾಗಲ್ಲ. ನಾನು 3 ಸಾರಿ ಗೆದ್ದಿದ್ದೀನಿ, ಬಂಗಾರಪ್ಪನವ್ರ ಶಿಷ್ಯ ಆಗಿದ್ದೀನಿ. ನನಗೂ ಮೊದಲು ನೀವು 3 ಸಾರಿ ಗೆದ್ದಿದ್ದೀನಿ ನಾನು, ಆಯ್ತಾ. ನನ್ನ ತಾಲೂಕು ಅಭಿವೃದ್ಧಿಗೋಸ್ಕರ, ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾನು ಕೇಳ್ತೀನಿ. ಅದೆಲ್ಲ ಕೊಡೋದು ಬಿಡೋದು ನಮ್ಮ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಿದ್ದು, ರಾಜ್ಯ ನಾಯಕರಿಗೆ ಬಿಟ್ಟಿದ್ದು. ಕೇಳಕ್ ಹಕ್ಕಿದೆಯಲ್ಲ, ನಮ್ಮ ಹಕ್ಕುಗಳನ್ನ ಕೇಳಕ್ಕೆ ಯಾರು ಇಲ್ಲ ಅನ್ನಕ್ಕಾಗಲ್ಲ. ನಾ ಇವತ್ತು ಕೇಳ್ತೀನಿ, ಪತ್ರಿಕೆ ಮುಂದೆ ಹೇಳ್ತೀನಿ, ಟಿವಿ ಮುಂದೆ ಹೇಳ್ತೀನಿ. ನಾನು ಒಬ್ಬ ಆಕಾಂಕ್ಷಿ ಇದ್ದೀನಪ್ಪ, ನನಗೂ ಕೊಡ್ರಪ್ಪ ಅಂತ ಕೇಳ್ತೀನಿ. ಅದಕ್ಕೇನಂತೆ ಅಲ್ವಾ? ಅಷ್ಟೇ. ಸದ್ಯ ಸಿಗಂದೂರು ಸೇತುವೆ ಅತಿ ದೊಡ್ಡ ಚರ್ಚೆ ವಿಚಾರ, ಕ್ರೆಡಿಟ್ ವಾರ್ ನಡೀತಿದೆ. ಇವತ್ತೇನ್ ಬಿಜೆಪಿ ಅವ್ರು ನಮ್ದು ಅಂತ ಹೇಳ್ತಿದ್ದಾರೆ. ಇದೇ ಬಿಜೆಪಿ ಸರ್ಕಾರ ಇದ್ದಾಗ ಹರತಾಳ್ ಹಾಲಪ್ಪ ಅವರು, ಯಡಿಯೂರಪ್ಪ ಅವರು ಸರ್ಕಾರದ ವಶಕ್ಕೆ ತಗೊಳಕ್ ಕೊಟ್ಟಿದ್ರು ಅದೇ ದೇವಸ್ಥಾನ. ನೋಡಿ, ನಾನು ಸೇತುವೆ ಇದೆಯಲ್ಲ, ಕೇಂದ್ರ ಸರ್ಕಾರದದು, ನಮ್ದೇನಲ್ಲ, ರಾಜ್ಯ ಸರ್ಕಾರದಲ್ಲ. ಆ ಕಿರೀಟ ಅವರೇ ತಗೊಳ್ಳಿ, ನಾನು ಬೇಡ ಅನ್ನೋದಲ್ಲ. ಕಿರೀಟ ಅದೇನಿದೆ ಅವರೇ ತಗೊಳ್ಳಿ, ನಾನು ಬೇಡ ಅನ್ನೋದಲ್ಲ. ಅವರಿಗೆ ಸಲ್ಲಿಸ್ತಾನೆ ಬೇಕಾದ್ರೆ. ನಮಗೆ ಬೇಡಪ್ಪ, ಅದು ಅವರೇ ತಗೊಳ್ಳಿ, ನಾನೇನು ಹೇಳಿಲ್ಲ. ಆದ್ರೆ ಯಡಿಯೂರಪ್ಪನವ್ರ ಆ ಕಾಲದಲ್ಲಿ ತಗೊಬಂದ್ರು. ರಾಜ್ಯ ಸರ್ಕಾರದಲ್ಲಿ ದುಡ್ಡಾಗಲ್ಲ ಅಂತ ಕೇಂದ್ರ ಸರ್ಕಾರದ ಹೈವೇ ಪ್ರಾಧಿಕಾರದಲ್ಲಿ ತಗೊಬಂದು ಕೊಟ್ರು. ಇವತ್ತು ಆಗಿದೆ, ಖುಷಿ ಆಗಿದೆ. ಆ ಭಾಗದ ಜನರಿಗೆ ಓಡಾಡ್ತಾರೆ. ನಮ್ದೇನ್ ಬೇಡ, ಅದನ್ನೇ ದೊಡ್ಡ ಇದು ಮಾಡ್ಕೊಂಡು ಭಾರಿ ದೊಡ್ಡದ ಏನೋ ಒಂದು ಇದು ಮಾಡಿ ಜನರಿಗೆ ಬಿಂಬಿಸ್ಕೊಂಡು ಏನೋ ಮಾಡೋ ಶಿಷ್ಟಾಚಾರನ ಮೇಂಟೈನ್ ಮಾಡ್ಲಿಲ್ವಲ್ಲ. ಅದೆಲ್ಲ ಬಿಡಿ, ಮಾಡ್ಲಿಕ್ಕೆ ಆಗಿಲ್ಲ. ಅವ್ರಿಗೆ ಬೇಕಂತಲೇ ಮಾಡಿದ್ರು. ಕೊನೆಗೆ ಅವ್ರು ಉದ್ಘಾಟನೆ ಮಾಡಿದ್ರು, ನಾವು ಯಾರು ಹೋಗಿಲ್ಲ. ಮುಖ್ಯಮಂತ್ರಿಗಳಿಗೆಲ್ಲ ಕಡೆಗಣಿಸಿದ್ರು ಅಂತೇಳಿ ನಾವು ಯಾರು ಹೋಗಿಲ್ಲ. ಉದ್ಘಾಟನೆ ಆಗಿದೆ, ಅದು ಬಿಡಿ. ಅದು ಅವ್ರು ಕಿರೀಟ, ರಾಘವೇಂದ್ರಿಗೆ ಕಿರೀಟ ಬರಲಿಲ್ಲ, ನಾವೇನು ಬೇಡ ಅಂತಲ್ಲ. ಅದ ಏನು ತಲೆ ಕೆಡ್ಸ್ಕೊಳ್ಳಲ್ಲ ನಾವು, ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ಆದ್ರೆ ಇವೆಲ್ಲ ಒಂದು ರಾಷ್ಟ್ರೀಯ ಪಕ್ಷ, ರಾಜ್ಯದ ಪದಲ್ಲಿರುವಂತ ಪಕ್ಷಗಳು ಒಟ್ಟಾಗಿ ಹೋಗುವಂತ, ಯಾವತ್ತು ಮಾಡುವಂತ ಕೆಲಸ ಆಗ್ಬೇಕು. 2 ವರ್ಷದಿಂದ ಈ ಸೇತುವೆ ಆಗ್ಬೇಕಂತ ಹೇಳಿ ನಾನು ಸಹ ಅಲ್ಲಿ ಪಣ ಕೊಟ್ಟು ಕೆಲಸ ಮಾಡಿಸಿದ್ವಿ. ನಿಜ. ಅಲ್ಲಿ ಏನೂ ತೊಂದರೆ ಆಗ್ದಂಗೆ, ಆ ಭಾಗದ ಜನರಿಗೆ ತೊಂದರೆ ಆಗ್ಬಾರ್ದು, ಬೇಗ ಮುಗಿಸ್ರಪ್ಪ ಅಂತ ಹೇಳಿ ಯಾವುದೇ ಅಡಚಣೆ ಹಾಕ್ತಾನೆ, ಯಾವುದೇ ತೊಂದರೆ ಕೊಡ್ದಾನೆ ಅಷ್ಟು ಚೆನ್ನಾಗಿ ನಾನೇ ಖುದ್ದಾಗಿ ಅವರಿಗೆಲ್ಲ ಹೇಳಿ ಮಾಡಿಸಿದ್ದೀನಪ್ಪ. ಅದಕ್ಕಾರು ಅವರಿಗೆ ಗೌರವ ಬೇಡವಾ ಅಲ್ವಾ? ಕನಿಷ್ಠ ಸೌಜನ್ಯ. ಅವ್ರಿಗೇನಾಯ್ತು, ಸೇತುವೆ ಆದ ತಕ್ಷಣ ನಮ್ಗೇನಾದ್ರು ಸೇತುವೆ ಮಾಡಿದ್ವಿ, ನಾನು ಒಬ್ಬ ಕೆಲಸಗಾರ, ನಾನು ತೋರಿಸ್ಕೋಬೇಕು ಅನ್ನೋ ರೀತಿ ಬಿಂಬಿಸ್ಕೊಳಕ್ ಹೋಗಿದ್ದಾರೆ. ಅದರಿಂದ ಅವೆಲ್ಲ ನಾನು ಕೆರೆ ಮಾಡೋದಲ್ಲ ಸರ್. ಇದೇ ಸೇತುವೆ ಇಟ್ಕೊಂಡೆ ಹೋದ್ಸರಿ ಚುನಾವಣೆಗೆ ಹೋಗಿದ್ದಾರೆ. ಈಗ 2 ವರ್ಷ ಹಿಂದೆ ಅರ್ಧ ಆಗಿತ್ತಲ್ಲ, ಅವಾಗ ನೋಡಿ ನಾವು ತಂದಿದ್ದೀವಿ, ಸೇತುವೆ ಕೊಟ್ಟಿದ್ದೀವಿ, ಈ ಭಾಗದ ಜನರ ಕನಸು ಈಡೇರಿಸಿದ್ದೀವಿ, ನೀವೆಲ್ಲರೂ ಈ ಸರಿ ಓಟ್ ಕೊಡಿ ಬಿಜೆಪಿ ಅಂತ ಹೇಳಿದವರು. ಅಲ್ಲೂ ಕೊಡ್ಲಿಲ್ಲಲ್ಲ ಜನ, ನಮ್ಗೆ ಓಟ್ ಕೊಟ್ರಲ್ಲ ಅಲ್ವಾ? ನಿಮ್ ಸೇತುವೆಗೆ ಏನು ಅಂತ ಬೆಲೆ ಕೊಡ್ಲಿಲ್ಲ ಜನ ಅಲ್ವಾ? ಜನ ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾರೆ. ಮತ್ತೆ ಅಲ್ಲ ನೋಡಿ, ಇವ್ರೇನ್ ಸ್ವಂತ ದುಡ್ಡೇನು ತಂದಿದ್ದಲ್ಲ, ಸರ್ಕಾರ ದುಡ್ಡು ಹಾಕೊಂಡಿದ್ದೀರಿ. ಇವೆಲ್ಲ ಯಾಕೆ? ಇದೇ ತರ ಇವತ್ತು ಹಸಿರುಮಕ್ಕಿ ಸೇತುವೆ ನಾವು ದುಡ್ಡು ಕೊಟ್ಟಿದ್ದೀವಿ. ಹೌದು. ಈಗ ಅದನ್ನ ಮುಂದಿನ 3 ತಿಂಗಳಲ್ಲಿ ಉದ್ಘಾಟನೆ ಮಾಡ್ತೀವಿ. ಮಾಡ್ತೀವಿ ಅಲ್ವಾ? ಅದೆಲ್ಲ ಹಂಗೆ ನಾವು ಕೊಟ್ಟಿದ್ದೀವಿ ಬಿಂಬಿಸ್ಕೊಳ್ತಿದ್ದೆ ಅಲ್ವಾ? ಅದು ನಾನು ಹೇಳಲ್ಲ, ನಾವು ತಂದಿದ್ದಲ್ಲಪ್ಪ, ನಮ್ಮ ಸರ್ಕಾರ ಕೊಟ್ಟಿದೆ, ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ, ಈ ಭಾಗದ ಜನರಿಗೆ ಅನುಕೂಲ ಆಗಿದೆ ಅಂತ ನಾನು ಹೇಳ್ತೀವಿ. ಅದನ್ನೇನು ಬಿಂಬಿಸ್ಕೊಂಡು ಹಾಗೆ ನಾನು ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದೇನೆ ಅಲ್ಲಿ.
ಇಲ್ಲಲ್ಲ. ಇದೇ ಪಾಪಿಗಳು ಇವರು ಅದನ್ನ ನಿಲ್ಸಿದ್ರು 5 ವರ್ಷ, ಕೆಲಸನೇ ಮಾಡಿಲ್ಲ ಇವರು. 5 ವರ್ಷ ನಿಲ್ಸ್ಕೊಟ್ಟಿದ್ರು. ಸ್ವಲ್ಪ ಅರ್ಧ ಕೆಲಸ ಅಷ್ಟೇ. ಯಾಕಂದ್ರೆ ಈ ಸೇತುವೆ ಆಗ್ಬಾರ್ದು, ಅದು ಸಿಗಂದೂರು ಸೇತುವೆ ಆಗ್ಬೇಕು ಅನ್ನೋದು ನಿಲ್ಸ್ಕೊಂಡಿದ್ರು ಅಲ್ವಾ. ನಾನ್ ಬಂದ್ಮೇಲೆ ಈಗ 2 ವರ್ಷದಿಂದ ಕೆಲಸ ನಡೀತಾ ಇದೆ. ಇನ್ನು 4 ತಿಂಗಳು ಬಿಡುಗಡೆ ಆಗತ್ತೆ, ಅದು ಉದ್ಘಾಟನೆ. ಸರ್, ಒಬ್ಬ ಶಾಸಕ ಅಥವಾ ಜನಪ್ರತಿನಿಧಿ ಆದವರು ಯಾರು ಕೂಡ 5 ವರ್ಷದಲ್ಲಿ ಕನ್ನಂಬಾಡಿ ಅಣೆಕಟ್ಟೆ ಕಟ್ಟಕ್ ಆಗಲ್ಲ. ಈಗ ಆಲ್ರೆಡಿ 2 ವರ್ಷ ಕಳೆದೋಗಿದೆ, 3 ವರ್ಷ ಇದೆ. ಈ 3 ವರ್ಷದಲ್ಲಿ ನನ್ನ ಕ್ಷೇತ್ರಕ್ಕೆ ನಾನು ಏನೋ ಒಂದು ಮಾಡ್ಬೇಕು. ಅದು ಶಿಕ್ಷಣ ಆಗಿರ್ಬೋದು, ರೈತರಾಗಿರ್ಬೋದು, ನೀರಾವರಿ ಆಗಿರ್ಬೋದು, ಉದ್ಯೋಗ ಅವಕಾಶ ಆಗಿರ್ಬೋದು, ಅಥವಾ ಆರೋಗ್ಯ ಆಗಿರ್ಬೋದು. ನಿಮ್ಮ ಆದ್ಯತೆ ಏನ್ ಸರ್? ನಾನು ನಮ್ಮ ಸಾಗರದಲ್ಲಿರುವಂಥ ಹಾಸ್ಪಿಟಲ್ ಅಪ್ಗ್ರೇಡ್ ಮಾಡಬೇಕು. ಓಕೆ. ಈಗ ಇರೋ ಆಸ್ಪತ್ರೆ ಅಪ್ಗ್ರೇಡ್ ಮಾಡಬೇಕು ಅನ್ನೋದು ಅದು ನನ್ನ ಕನಸಿದೆ. ಆಮೇಲೆ ನೀರಾವರಿ ಇದರಲ್ಲಿ ತರ್ಲಿಕ್ಕೆ ನಮ್ಮಲ್ಲಿ ಇಲ್ಲ, ನೀರಾವರಿ ಮಾಡಕ್ಕೂ ಆಗಲ್ಲ, ಬಿಟ್ಬಿಡ್ತೀವಿ. ಈ ಭಾಗದ ಇವತ್ತು ಸಾಗರ ಕ್ಷೇತ್ರದ ಜನರಿಗೆ ಇಲ್ಲೊಂದು ನಮಗೆ ಇಂಜಿನಿಯರ್ ಕಾಲೇಜ್ ಇಲ್ಲ, ಒಂದು ಇಂಜಿನಿಯರ್ ಕಾಲೇಜ್ ಆಗಬೇಕು. ಮತ್ತೆ ಎಲ್ಲ ಜನರಿಗೂ ಕುಡಿಯೋ ನೀರಿನ ವ್ಯವಸ್ಥೆಯಲ್ಲಿ ಯಾವುದೇ ತೊಂದರೆ ಆಗದೆ ಮಾಡ್ಕೊಳ್ಳುವಂತ ಆಗಬೇಕು. ರಸ್ತೆಗಳಾಗಬೇಕು. ಬಹಳ ಜನರ ಸೇತುವೆಗಳು ಸಂಪರ್ಕ ನಮ್ಮಲ್ಲಿ ಇಲ್ಲ, ಮಲೆನಾಡಲ್ಲಿ ಸಂಪರ್ಕ ಇದೆ. ಅವೆಲ್ಲ ಸೇತುವೆಗಳನ್ನ ನಾವು ಮಾಡ್ಕೊಡ್ಬೇಕು, ಆ ಭಾಗದ ಸಂಪರ್ಕ ಕೊಡ್ಬೇಕು. ಇವೆಲ್ಲ ನಮ್ಮಲ್ಲಿ ಕನಸಿದವು. ಇನ್ನು ದೊಡ್ಡ ದೊಡ್ಡ ಇದಾವು, ಅವೆಲ್ಲವನ್ನು ಮಾಡ್ಲಿಕ್ಕೆ ಆಗೋದಲ್ಲ. ಇರುವಂತ ಇದ್ರಲ್ಲೂ ಸಹ ಈ ರಾಜ್ಯ ಸರ್ಕಾರ ಕೊಟ್ಟಂತ ಇದರಲ್ಲಿ ತೃಪ್ತಿಕರವಾದಂತ ಕೆಲಸವನ್ನು ಈ ಭಾಗದ ಜನರಿಗೆ, ತಾಲೂಕಿನ ಜನರಿಗೆ ಮಾಡ್ಕೊಡ್ತೇನೆ. ಜನಕ್ಕೆ ಖುಷಿ ಇದೆ ಅಂತೀರಾ? ಕಳೆದ 2 ವರ್ಷ 100% ಖುಷಿ ಆಗ್ತಾರೆ. ಓಕೆ. ರಾಜ್ಯ ಸರ್ಕಾರದಲ್ಲಿ ಎಲ್ಲವೂ ಸರಿ ಇದೆಯಾ ಸರ್? ಯಾವಾಗ ಒಂದೊಂದು ಬಂದೇ ಬರುತ್ತೆ. ಈಗ 5 ಬೆರಳು ಒಂದೇ ತರ ಇರಲ್ಲ. ಹಂಗಾಗಿ ಸರ್ಕಾರ ಅಂದ್ಮೇಲೆ ಇದ್ದೇ ಇರುತ್ತೆ. ಒಬ್ರೆಲ್ಲ ಒಬ್ರು ಅಪಸಾರ ಮಾಡ್ತಾ ಇರ್ತಾರೆ. ಇವೆಲ್ಲವನ್ನ ಎದುರಿಸುವಂತ ಶಕ್ತಿ ಸಿದ್ದರಾಮಯ್ಯ ಸಾಹೇಬ್ರಿಗಿದೆ. ಹಂಗಾಗಿ ಕೇಂದ್ರ ನಾಯಕರು ಅಲ್ಲಿ ಇದ್ದಾರೆ. ನಿಮ್ಗೆ ಗೊತ್ತಲ್ಲ, ಮೊನ್ನೆ ಸುರ್ಜೇವಾಲ ಸಾಹೇಬ್ರು ಬಂದಿದ್ರು. ಹೇಳ್ತೀನಿ, ಎಲ್ಲವನ್ನು ಕರೆದು 1 to 1 ಮಾತಾಡಿ ರಾಜ್ಯ ಸರ್ಕಾರದಲ್ಲಿರುವಂತ ಏನಿದ್ರು ತಪ್ಪುಗಳನ್ನ ಕಂಡುಹಿಡಿದು ಸರಿ ಮಾಡ್ಕೊಂಡು ಹೋಗಿದ್ದಾರೆ. ಈ ಸರ್ಕಾರ ನಡೆಸಬೇಕಾದ್ರೆ ಬಂದೇ ಬರ್ತೀವಲ್ಲ, ಸಹಜವಾಗಿ. ಅದು 138 ಜನ MLA ಅಂದಾಗ ಸಣ್ಣ ಅಪಸ್ವರ ಇದ್ದೇ ಇರ್ತದೆ, ಒಬ್ಬರಿಬ್ಬರು ಇದ್ದೇ ಇರ್ತದೆ. ಸರಿ ಮಾಡ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ. DK ಶಿವಕುಮಾರ್ ಅವ್ರು ಹೇಳ್ತಾರೆ 2028ಕ್ಕೂ ವಿಧಾನಸೌಧದ ಮುಂದೆ ನಮ್ದೇ ಪ್ರಮಾಣ ವಚನ ಅಂತಾರೆ. ವಿಜಯನ್ ರಾವ್ ಅಂತಾರೆ ಈಗ ಎಲೆಕ್ಷನ್ ಆದ್ರೂ 130 ಸೀಟ್ ನಮ್ದೇ ಅಂತಾರೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ಅಂತಾರೆ ನಾವು ಕುಮಾರಣ್ಣನ್ ಮತ್ತೆ ವಿಧಾನಸೌಧದಲ್ಲಿ ಕೂತ್ಕೊಂಡು CM ಮಾಡ್ಬೇಕು. ಏನಾಗ್ಲೇ ಶುರು ಆಗ್ಬಿಡ್ತಾರೆ ಎಲೆಕ್ಷನ್. ನೋಡಿ, ಅವ್ರಿಗೆ ಕನಸು ಕಾಣ್ತಾ ಇದ್ದಾರೆ. ಅವ್ರಿಗೆ ಏನಾಗಿದೆ, BJP ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರಿಗೆ 2 ವರ್ಷಕ್ಕೆ ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಆಲ್ರೆಡಿ ಅವ್ರಿಗೆ ಅದ್ರ ಹೋಗ್ಬಿಟ್ಟಿದ್ದಾರೆ. ಅವ್ರು ಮತ್ತೇನಾದ್ರು ಮಾಡ್ಬೇಕಂತ ಇವ್ರ ಹಣೆ ಬರದಲ್ಲಿ ಇವ್ರ ಯೋಗ್ಯತೆಗೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗ್ತಂದಲ್ಲೂ 104 ಸೀಟ್ ಬಂದಿದೆ. ಹೌದು, ಆಯ್ತಾ. ಮತ್ತೊಂದ್ಸರಿ ಬಂದಿದ್ದು 110 ಸೀಟೆ. ಇವ್ರ ಹಣೆ ಬರದಲ್ಲೂ ಸಹ 110, 125 ಸೀಟ್ ಯಾವತ್ತೂ ಬಂದಿಲ್ಲ. ಮ್ಯಾಂಡೇಟ್ ಕೊಟ್ಟಿಲ್ಲ. ಮೆಜಾರಿಟಿ ಒಂದ್ ದಿವಸನೂ ತಗೊಂಡಿಲ್ಲ. ಯಡಿಯೂರಪ್ಪ ಯಾವಾಗಲೂ ಬಡ್ಕೊಳ್ತಿದ್ರು. ಈ ಸರಿ ವಿಷನ್ 130, ವಿಷನ್ 140, ವಿಷನ್ 150 ಅಂತ ಪ್ರತಿಸರಿ ಹೇಳೋರು. ಅಲ್ಲಿ 140 ಇಲ್ಲ, 160 ಇಲ್ಲ, ಬರೋದೇ 104, 105. ಹಂಗಾಗಿ ಅವರೇ ಕಾಲದಲ್ಲೇ ಇವರು ಮೆಜಾರಿಟಿ ತರಕ್ ಆಗ್ದಲ್ದು. ಈ ವಿಜೇಂದ್ರ ತಗೊಬರ್ತಾನ? ಅಲ್ಲಿ ನೋಡಿ, ಒಂದು ಅಬ್ಸರ್ವ್ ಮಾಡ್ಬೇಕು ನೀವು. ನಿಖಿಲ್ ಕುಮಾರ್ ಏನ್ ಹೇಳಿದಾನೆ, ಕುಮಾರಸ್ವಾಮಿ ನಾವು ಕುಮಾರಣ್ಣ ಮತ್ತೆ CM ಮಾಡ್ಬೇಕು. ಅಲ್ಲಿ ತಿಳ್ಕೊಬೇಕಾ? ಮತ್ತೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೋದಾದ್ರೆ ಇವನು ವಿಜೇಂದ್ರದ ಏನ್ ಪಾತ್ರ ಅವಾಗ? ಅಲ್ಲೇ ಬರುತ್ತೆ ಅವ್ರಿಗೆ ಅಲ್ವಾ? ಈಗೇನೋ ಹಿಂಗಿದ್ದಾರೆ, ಆಮೇಲೆ ಅದು ಹೋಗೋದೇ ಅದು ಅಲ್ವಾ? ಅದು ಉಳಿಯಲ್ಲ. ಆಮೇಲೆ ಗೆದ್ದ ಮೇಲೆ ಅಂತೂ ಉಳಿಯಕ್ಕೆ ರೈತರ ಭವಿಷ್ಯನ 3 ವರ್ಷದ ಮುಂಚೆನೆ ನೀವು ಹೇಳ್ತಾ ಇದ್ದೀರಿ. ಹೌದು, ಯಾಕಂದ್ರೆ ಒಂದ್ ತಿಳ್ಕೊಳ್ಳಿ, ಕುಮಾರಸ್ವಾಮಿ ಅವರು ಯಾವಾಗ ಮೆಜಾರಿಟಿ ಸ್ವಲ್ಪ ಬಂದ್ರೆ ಎಲ್ಲಿ ಹೋಗ್ಬೇಕು ಅವ್ರು ಹಿಂಗ್ ಹೊಡಿತಾರೆ. ಪ್ಲೇಟ್ ಇಲ್ಲಿ ಹೊಡಿತಾರೆ, ಅಜ್ಜಿಗೆ ಹೊಡಿತಾರೆ ಅಲ್ವಾ? ಅಷ್ಟು ಸುಲಭವಾಗಿಲ್ಲ. ವಿಜೇಂದ್ರ ನೀನ್ ನನಗ್ ಕೊಟ್ರೆ ಹೇಳು, ಇಲ್ಲ ನಾನು ಹೋಗ್ತೀನಿ ಕಾಂಗ್ರೆಸ್ಸಿಗೆ, ಇಲ್ಲ ಇನ್ನೊಂದು ಹೋಗ್ತೀನಿ ಅನ್ನೋ ಪ್ಲಾನ್ ಇಟ್ಕೊಂಡು ಇರ್ತಾರೆ. ಹೊಸರಿನ ಅದೇ ಮಾಡಿದ್ರು ಅವರು. ಏನು ನನಗೊಂದು 50 ಸೀಟ್ ಬರುತ್ತೆ, ನಾನು ಈ ಸರಿ ನಾನೇ ಇದಾಗಬೇಕು ಕೂತಿದ್ರು. ಅಲ್ಲಿ ಫ್ಲಾಪ್ ಆದ್ರು. ರಿಸಲ್ಟಿಗೆ ಮುಂಚೆ ಸಿಂಗಾಪುರಕ್ಕೆ ಹೋಗಿ ಕೂತ್ಕೊಂಡ್ರು. ಅಷ್ಟೇ, ಬರಲ್ಲ, ಅದಲ್ಲ, ನಡೆಯೋದಲ್ಲ, ಅವೆಲ್ಲ ಆಗ ಕೆಲಸ ಇಲ್ಲ. ನಮ್ಮ ಪಕ್ಷ ಸ್ಟ್ರಾಂಗ್ ಆಗಿದೆ. ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ. ಖಂಡಿತ ಒಳ್ಳೆ ಇನ್ನೂ ಹೆಚ್ಚು ಕೆಲಸ 3 ವರ್ಷದಲ್ಲಿ ನೀವು ಜನರಿಗೆ ಮಾಡಿ ತೋರಿಸಿದ್ರೆ ಈ ವಿಜೇಂದ್ರ ಕುಮಾರಸ್ವಾಮಿ ಯಾರೂ ಇಲ್ಲಿ ಹತ್ರ ಬರೋಕ್ಕಾಗಲ್ಲ. ಖಂಡಿತವಾಗಿ ನಾವು ಮುಂದಿನ 28ಕ್ಕೂ ಬರ್ಲಿಕ್ಕೆ ಅವಕಾಶ ಇದೆ. ಸರ್, ನೀವು ಹೇಳ್ತಿದ್ರೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, ಓಕೆ, ಒಪ್ಕೊಳ್ಳೋಣ. ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿ BJP ವೀಕ್ ಆಗಿದೆ ಅನ್ನೋ ಚರ್ಚೆಗಳು. ಅವರಲ್ಲೇ ಭಿನ್ನ ಮತಗಳು, ಮನೆ ಒಂದು 3 ಬಾಗ್ಲು, ಯತ್ನಾಳ್ ಬಣ ಒಂದು, ಸಿದ್ದೇಶ್ವರ್ ಬಣ ಒಂದು, ಪ್ರತಾಪ್ ಸಿಂಹ ಅವ್ರ ಒಂದ್ ಕಡೆ, ಈಶ್ವರಪ್ಪ ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ಗೊತ್ತಿಲ್ಲ ನಿಮ್ದೇ ಜಿಲ್ಲೆಯಲ್ಲಿ.
ಇವೆಲ್ಲ ನಿಮ್ಗೆ ಪ್ಲಸ್ ಆಗುತ್ತಾ? ಅಲ್ಲಿ ನೋಡಿ, BJPಯಲ್ಲಿ ಈ ಒಂದು ವಿಜೇಂದ್ರ ಇದಲ್ಲ, ವಿಜೇಂದ್ರ ಯಡಿಯೂರಪ್ಪ ಇರೋದ್ರಿಂದ ಅವ್ರು ಸ್ವಲ್ಪ ಇದ್ದಾರೆ ಅಷ್ಟೇ, ಆಯ್ತಾ. ಯಡಿಯೂರಪ್ಪನ ರಾಜಕೀಯ ನಿಧಾನ ಆದ್ರೆ ವಿಜೇಂದ್ರನ ಪಾತ್ರ ಏನು ಸಿಗೋದಿಲ್ಲ ಅಲ್ವಾ. ಬಹಳ ಗೊಂದಲ ಇದೆ ಸರ್, ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಅವ್ರ ಪಾರ್ಟಿಯಲ್ಲಿ ಅವರಿಗೆ ಅಸಮಾಧಾನ ಬಹಳ ಇದೆ. ಅವನು ಈ ವಯಸ್ಸಿಗೆ ಹಿಟ್ಲರ್ ತರ ನಡ್ಕೊಂಡು ಹೋಗ್ತಾ ಇದ್ದಾನೆ ಈಗಲೇ. ಅವ್ನ್ ಬೇಡ ಇವನ್ ಬೇಡ ನಾನೇ ಇರ್ಬೇಕು ಅನ್ನೋ ರೀತಿ ಮಾಡ್ಕೊಂಡು ಹೋಗ್ತಾ ಇರೋದ್ರಿಂದ ಅವ್ರ ಪಕ್ಷದಲ್ಲಿ ಗೊಂದಲ ಗೂಡಾಗಿದೆ. ಅದಕ್ಕೆ ಈಗ ಯಾಕೆ ಅವನು ಅಷ್ಟು ಒಳ್ಳೆಯವನಾಗಿದ್ರೆ ಎಲ್ಲರೂ ಕರ್ಕೊಂಡು ಮಾತಾಡ್ತಿದ್ದ ಅಲ್ವಾ. ಮಾಡ್ಲಿಕ್ಕೆ ಅವ್ರಿಗೆ ಬೇಕಾಗಿಲ್ಲ, ನಾನೇ ಇರಬೇಕು, ನನ್ನ ಕಡೆಯೇ ಇರಬೇಕು ಅನ್ನೋ ಭಾವನೆ ಅವನಲ್ಲಿ ಇರೋದ್ರಿಂದ ಅದು ಮುಂದಿನ ತಪ್ಪು ಹೆಜ್ಜೆ ಆಗುತ್ತೆ ನನ್ನ ಭಾವನೆ. ಅದು ಆರಂಭದಲ್ಲೇ ಗೊತ್ತಾಗ್ತಿದೆ ಅಲ್ವಾ, ನಾಯಕತ್ವ ವಹಿಸ್ಕೊಂಡಿದ್ದ ಆರಂಭದಲ್ಲೇ. ಲೋಕಸಭೆ ಜೊತೆ ಸುರಪುರ ಬೈ ಎಲೆಕ್ಷನ್ ಸೋತರು, ಆ ನಂತರದಲ್ಲಿ ನಡೆದ 3 ಬೈ ಎಲೆಕ್ಷನ್ ಸೋತರು, ಗೆಲ್ಲಕ್ಕೆ ಆಗಿಲ್ಲ. MP ಚುನಾವಣೆ ಸಹಜ ಬಿಡಿ, ಅದು ಕೇಂದ್ರ ಜನರು ನೋಡಿದ್ರು, ಆ ಒಂದು ವೋಟ್ ಜನ ನೋಡಿ ಹಾಕ್ತಾರೆ. ಅದು ರಾಜ್ಯ ಸರ್ಕಾರದ ಇದನ್ನ ನೋಡೋದು ಬೇರೆ ಇದೆ. ಇಲ್ಲ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ನಾನು ನಿಮ್ನ ಭೇಟಿಯಾಗಿದ್ದೆ, ನಾವೆಲ್ಲ ಮಾತಾಡಿದ್ವಿ. ಶಿವಣ್ಣ ಅವ್ರ ಜೊತೆ ನೀವು ಕೈಗೆ ಹೆಗಲಿಗೆ ಜೋಡಿಸಿ ಓಡಾಡ್ತಿದ್ರಿ. ಯಾಕೆ ವ್ಯತ್ಯಾಸಗಳಾಯ್ತು? ಅದು ಏನಾಗುತ್ತೆ, ಲೋಕಸಭೆ ಚುನಾವಣೆ ಈ ಮಲೆನಾಡು ಭಾಗದಲ್ಲಿ, ನಮ್ಮ ಕರಾವಳಿ ಭಾಗದಲ್ಲಿ ಸ್ವಲ್ಪ BJP ಸ್ಟ್ರಾಂಗ್ ಇದೆ. ಇಲ್ಲಿ ಏನಾಗುತ್ತೆ, ಇಲ್ಲಿ ಜನ ಕ್ಯಾಂಡಿಡೇಟೇ ನೋಡಲ್ಲ, ಮೋದಿ ಇದನ್ನ ರಾಷ್ಟ್ರೀಯತೆಯನ್ನು ನೋಡ್ತಾರೆ. ಆ ಒಂದು ಸಂದೇಶ ಹೋಗುತ್ತೆ. ಇಲ್ಲೇನಾಯ್ತೆ, ನಮ್ಮ ಗೀತಾಕವ್ರು ತಂದಿದ್ದು ಅವ್ರು ಬಹಳ ವರ್ಷದ ಹಿಂದೆ ನಿಂತಿದ್ರು, 2007 ಏನೋ ನಿಂತಿದ್ರು. ಆನಂತರ ಅವ್ರು ಬಂದು ಇಲ್ಲಿ ಚುನಾವಣೆ ನಿಂತಿಲ್ಲ. ಅದೇನಾಗುತ್ತೆ, ಅದು ಜನರಲ್ಲಿ ಹೋಗಿ ಬಂದು ಈಗ ನಿಂತಿಯಾರ ಅನ್ನೋದು ಬರುತ್ತೆ. ಹಾಗಾಗಿ ಅಲ್ಲಿಂದ ಬಂದು ಬೆಂಗಳೂರಿಂದ ಬಂದು ಇವ್ರು ಏನ್ ಮಾಡ್ಬೋದು ಅನ್ನೋದು ಭಾವನೆ ಕೆಲವರು ಇಟ್ಕೊಂಡಿರ್ಬೋದು ಏನೋ. ಅದರಿಂದ ಜನ ಸ್ವಲ್ಪ ಇದು ಮಾಡಿದಾರೆ. ಬಿಟ್ರೆ ಈ ರಾಘವೇಂದ್ರ ಗೆಲುವಲ್ಲ, ಅದು ನಮಗೆ ಆ ಥರ ಆಗಿದ್ ಬಿಟ್ರೆ ಏನ್ ಮಾಡೋಕ್ಕಾಗಲ್ಲ. ಜನರಿಗೆ ಏನೈತೆ, ಅವರು ಬೈದೂರು ಹೋಗಿಲ್ಲ, ಇನ್ನೊಂದು ಕಡೆ ಹೋಗಿರ್ಲಿಲ್ಲ, ನಾವು ತಕ್ಷಣ ಹೋಗಿ ಓಟ್ ಕೊಡಿ ಅಂದ್ರೆ ಯಾರು ಕೊಡ್ಲಿಕ್ಕೆ ತಯಾರಿಲ್ಲ. ರಾಜ್ಯ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಬಣ, DK ಶಿವಕುಮಾರ್ ಬಣ ಅಂತ ಇದೆಯಾ ಸರ್? ಇದ್ದೇ ಇರುತ್ತೆ, ಸ್ವಲ್ಪ ಇದ್ದೇ ಇರುತ್ತೆ. ಯಾರು ಇಲ್ಲ ಅಂದಿದ್ರು, ಇಲ್ಲ ಅನ್ನಕ್ಕಾಗತ್ತಾ? ಇದ್ದೇ ಇರುತ್ತೆ ಸರ್. ಇಂಥ ನೇರವಾದ ಉತ್ತರಗಳನ್ನ ನಿಮ್ಮಿಂದ ಮಾತ್ರ ನಿರೀಕ್ಷಿಸಲು ಸಾಧ್ಯ. ನಾನು ಹೇಳ್ತೀನಲ್ಲ, ಯಾಕಿಲ್ಲ ಅಂತೀರಿ, ಇದ್ದೇ ಇರುತ್ತೆ, ನಾಯಕಗಳಿಗೆ ಇದ್ದೇ ಇರುತ್ತೆ. ಅದನ್ನ ಸರಿ ಮಾಡುವಂತ ಕೆಲಸ ಕೇಂದ್ರ ನಾಯಕರು ಮಾಡ್ಬೇಕು ಅಲ್ವಾ. ಸುರ್ಜೇವಾಲಾ ಏನಂದ್ರು ಅಂತ ಹೇಳ್ತೀನಿ ಅಂದ್ರಿ. ಸುರ್ಜೇವಾಲಾ ನಮ್ಮ ಹತ್ರ ಏನು ಕೇಳಿಲ್ಲ. ನಮ್ಮ ಹತ್ರ 1-2 ಪ್ರಶ್ನೆ ಕೇಳಿದ್ರು, ತಕ್ಕಂತ ಹೇಳಿದ್ರು, 5 ನಿಮಿಷ ನಾನು ಮುಗಿಸಿದೆ ಅಷ್ಟೇ. ನನ್ನ ಹತ್ರ ಏನು ಕೇಳಿಲ್ಲ. ನಮ್ಮ ಹತ್ರ ನಿಮ್ಗೆ ಏನಾಗ್ಬೇಕು ಅಂತ ಹೇಳೋದು, ನಮ್ಗೊಂದಿಷ್ಟು ಅಭಿವೃದ್ಧಿ ಆಗ್ಬೇಕಾಗಿದೆ, ಅದು ಆಗ್ಬೇಕು ಅಂತ ಕೇಳಿದ್ ಬಿಟ್ರೆ ನಾನು ಬೇರೆ ಏನು ನನ್ನ ಹತ್ರ ಕೇಳಿಲ್ಲ. ಅಷ್ಟೇ ಕೇಳಿದ್ದ. ನಮ್ಮ ಅಧಿಕಾರ ಹಸ್ತಾಂತರ ಸೆಪ್ಟೆಂಬರ್ ಇಲ್ಲಪ್ಪ, ನಾನು ಮಂತ್ರಿ ಆಗ್ಬೇಕು ಅಂತ ಕೇಳಿದೆ. ಸುರ್ಜೇವಾಲಾ ಅವ್ರಿಗೆ ನೀವು ಹೇಳಿದ್ರಿ? ನಾನು ಒಬ್ಬ ಮಂತ್ರಿ ಆಕಾಂಕ್ಷಿ ಇದ್ದೀನಿ, ನಮ್ಗೊಂದು ಅವಕಾಶ ಮಾಡಿಕೊಡಿ ಸಾಬ್ ಅಂತ ಕೇಳಿದ್ದೇನೆ ಅಷ್ಟೇ. ಮತ್ತೇನು ನಾನು ಕೇಳಿ. ಬದಲಾವಣೆ ಆಗುತ್ತೆ ಅದು ಗೊತ್ತಿಲ್ಲ. ಕೃಷ್ಣ ಅವ್ರ ಸದ್ಯದಲ್ಲೇ ಮಂತ್ರಿ ಆಗ್ತಾರೆ, ಅದು ಹಣೆ ಬರದಲ್ಲಿ ಬರ್ದಿರ್ಬೇಕು. ರಾಷ್ಟ್ರೀಯ ನಾಯಕರು ನನ್ನ ಮೇಲೆ ಕರುಣೆ ಇರಬೇಕು, ರಾಜ್ಯ ನಾಯಕರ ಆಶೀರ್ವಾದ ಇರಬೇಕು. ಇಷ್ಟಿದ್ರೆ ನಾನು ಮಂತ್ರಿ ಆಗ್ತೀನಿ. ಯೋಗ ಮತ್ತೆ ಯೋಗ್ಯತೆ ಎರಡೂ ಇದೆ. ಅದ ಯೋಗ ಇದೆ ಗೊತ್ತಿಲ್ಲ, ಯೋಗ್ಯತೆ ಅಂತೂ ಇದೆ. ಓಕೆ, ಅದಕ್ಕೆ ವಿಧಾನಸಭಾ ಚುನಾವಣೆ ಫಲಿತಾಂಶನೇ ಉತ್ತರ ಅಷ್ಟೇ. ಓಕೆ, ಸಾಗರಕ್ಕಿರುವಂಥ ಅತಿ ದೊಡ್ಡ ಜ್ವಲಂತ ಸಮಸ್ಯೆ ಏನು ಸರ್? ಸಾಗರದಲ್ಲಿ ನಮಗಿಲ್ಲಿ ಏನಾಗಿದೆ, ಅರಣ್ಯ ಸಮಸ್ಯೆ ಜಾಸ್ತಿ ಇದೆ. ಅರಣ್ಯ ಅರಣ್ಯ ಅಂದರೆ ಇವತ್ತು ಭಾಳ ರಾಷ್ಟ್ರೀಯ ಇದರಲ್ಲಿ ಇವತ್ತು ಏನು ಸುಪ್ರೀಂ ಕೋರ್ಟ್ಗಳು ಕೆಲವೊಂದು ಹಿಡಿಯೋದ್ರಿಂದ ಅರಣ್ಯ ಇಲಾಖೆಯಲ್ಲಿ ನಮ್ಮ ಇವತ್ತು ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಸಮಸ್ಯೆ ಇದೆ ನಮಗೆ. ಇವತ್ತು ಹಿಂದೆ ಬಗರ್ಕೊಮ್ಮು ಅವು ಇವೆಲ್ಲ ನಾವು ಕೊಡ್ತಾ ಇದ್ದೀವಿ, ಇವತ್ತು ಅದೆಲ್ಲ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಇವತ್ತು ಸಪ್ಪಿನ ಬೆಟ್ಟವನ್ನು ಅವೆಲ್ಲ ಕಾನ್ ಮಾಡಿಬಿಟ್ಟಿದ್ದಾರೆ, ಫಾರೆಸ್ಟ್ ಇಲಾಖೆಗೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ನಮ್ಮ ಎಲ್ಲ ಇದನ್ನು ಸಹ ಇವತ್ತು ಅರಣ್ಯ ಇಲಾಖೆಯ ಒತ್ತಡಕ್ಕೆ ಹೋಗ್ಬಿಟ್ಟಿದ್ದೀವಿ. ಇಲ್ಲಿ ಮಲೆನಾಡಲ್ಲಿ ನಮಗೆ ಫಾರೆಸ್ಟ್ ಇಲಾಖೆ ಇದೆ ಒಂದು ಸಮಸ್ಯೆ. ಅದಕ್ಕೆ ನ್ಯಾಯ ಒದಗಿಸುವಂತ ಕೆಲಸ ಮಾಡ್ತಾ ಇದ್ದೀರಾ? ಶರಾವತಿ ಸಂತ್ರಸ್ತರ ಸಮಸ್ಯೆ ಆಗಿದೆ, ಅದೇನೇ ಭಾರಿ ಸಮಸ್ಯೆ ಆಯ್ತಲ್ಲ ನೋಡಿ. ಶರಾವತಿ ಇದು ಸಂತ್ರಸ್ತರದ್ದು 9,000 ಇವತ್ತು ಹೆಕ್ಟೇರ್ ಭೂಮಿ ಇರುವಂಥದ್ದು ಅರ್ಜಿ, ಅದು ಇವತ್ತು 9,000 ಅರ್ಜಿ ಹೋಯ್ತು ಇವತ್ತು. ಅದು ಇದೇ ಪಾಪಿಗಳೇ ಹಾಳು ಮಾಡಿದ್ದು, ಇದೇ BJP-ಅವರೇ. ಅವ್ರಿಗೆ ಇಂಟ್ರೆಸ್ಟ್ ಇರಲಿಲ್ಲ, ಅದು ವಜಾಗವರೆ ಕಾತ್ಕೊಂಡು ಕೂತ್ಕೊಂಡ್ರು ಇವರೆಲ್ಲ. ಇವತ್ತು ನೋಡಿ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಈಗ ಅದನ್ನು ನಮ್ಮ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಮಧು ಬಂಗಾರಪ್ಪನವ್ರು ನಾವೆಲ್ಲ ಸೇರಿ ಇವತ್ತು ಆ ರೈತರಿಗೆ ಏನಾರು ಪರಿಹಾರ ಕೊಡಿಸ್ಬೇಕು, ಏನಾರು ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಅವರಿಗೆ ಒಂದು ಹಕ್ಕು ಕೊಡಲಿಕ್ಕೆ ಇವಾಗ ಎಲ್ಲ ಮಾಡಿದ್ವಿ. ಸುಪ್ರೀಂ ಕೋರ್ಟಿಂದ ಆದೇಶ ಆಯಿತು, ಎಲ್ಲ ಸರ್ವೆ ಮಾಡ್ಕೊಂಡು ಬರ್ರಪ್ಪ ಎಲ್ಲ ಅಂತ ಹೇಳಿದ್ದಾರೆ. ಸರ್ವೆ ಆಗಿದೆ, ಏನೋ ಒಂದು ಉಸಿರಾಟ ಆಡ್ಲಿಕ್ಕೆ ಆಗ್ತಾ ಇದೆ ಅಂತ ಒಂದು ಭಾವನೆ ಇದೆ.
ಓಕೆ. ಬಿಜೆಪಿ ಅವರು ಸಿಗಂದೂರು ಸೇತುವೆನ ಅತಿ ದೊಡ್ಡ ಮಟ್ಟದಲ್ಲಿ ಕ್ಲೈಮ್ ಮಾಡ್ತಿದ್ದಾರೆ. ಅದನ್ನ ಮೀರಿದ್ದು 100 ಪಟ್ಟು ಈ ಸಂತ್ರಸ್ತರಿಗೆ ಹಕ್ಕುಪತ್ರ ಕೊಡೋದು ಮಾಡಿಲ್ಲಲ್ಲ. ಅಲ್ಲ, ಅದನ್ನ ನೀವೀಗ ಮಾಡ್ಲಿಕ್ಕೆ ನಾವು ಮಾಡ್ತಾ ಇದ್ದೀವಿ. ಇವರು ನೋಡಿ, ಯಾವುದೋ ಒಂದು 405 ಕೋಟಿ ರೂಪಾಯಿ ಏನು ದೊಡ್ಡದಲ್ಲ ಅದು. ಆ ಕಾಲದಲ್ಲಿ ಅವ್ರು ಕೊಟ್ಟಿದ್ದಾರೆ, ಖುಷಿಯೇ ಬಿಡಿ. ಆದರೆ ಇದೇ ರೈತರನ್ನ ಅನ್ಯಾಯ ಮಾಡಿದಾರಲ್ಲ. 9,000 ಅರ್ಜಿ ಅಂದ್ರೆ ಕಮ್ಮಿನಾ? ಹೌದು ಅಲ್ವಾ? ಅಷ್ಟು 1,000 ಕುಟುಂಬ, 9,000 ಇಂಟು ಒಂದು ಕುಟುಂಬ 5-6 ಜನ ಅಂದ್ರೆ ಎಷ್ಟಾಯ್ತು ಲೆಕ್ಕ ಹಾಕಿ ನೀವು. ನಿಜ ಸರ್. ಅಷ್ಟು 1000 ಜನರಿಗೆ ಇವತ್ತು ಅನ್ಯಾಯ ಮಾಡಿ ವಿಷ ಕೊಟ್ಟರು ಎಲ್ಲ ಪಾಪಿಗಳಂತೆ ನಾನು ಇವತ್ತು ಹೇಳ್ತೀನಿ. ಇವ್ರು ಎಲ್ಲರೂ ಅನ್ಯಾಯ ಮಾಡಿದ್ದಾರೆ. ರಾಘವೇಂದ್ರನ ಹಿಡಿದು ಈ ಹರ್ತಾಳ್ ಹಾಲಪ್ಪನಿಂದ ಹಿಡಿದು ಎಲ್ಲ MLAಗಳು ಶಾಮೀಲಾಗಿದ್ದಾರೆ. ಇವ್ರು ಯಾರು ಕೆಲಸ ಮಾಡಲಿಲ್ಲ, ಅವ್ರು ಪರವಾಗಿ ಕೆಲಸ ಮಾಡಲಿಲ್ಲ. ಇವತ್ತು ನಮ್ಮ ಸರ್ಕಾರ ಬಂದಿದೆ, ನಾವು ಮಾಡಿ ಅವ್ರಿಗೆ ಹಕ್ಕುಪತ್ರ ಕೊಡಿಸ್ತೀವಿ. ಹರ್ತಾಳ್ ಹಾಲಪ್ಪ ಅವರ ಹೆಸರು ತಗೊಂಡ್ರಿ, ಅಧಿಕಾರ ಇದ್ದಾಗ ಏನು ಮಾಡಲಿಲ್ಲ, ಸುಮ್ಮನೆ ಮಾತಾಡ್ತಿರ್ತಾರಲ್ಲ, ಯಾಕೆ? ಅವನ್ ಚಟ ಅವನಿಗೆ. ಅವನೇನು ಬಾರಿ ಕಡ್ದಂಗೆ ಮಾತಾಡ್ತಾನೆ ಇಲ್ಲಿ ಸಾಧಕದಲ್ಲಿ. ಏನು ಕಡ್ದೇನೋ ಅಂತ ಹೇಳ್ಬೇಕಲ್ಲ. ಅದೇ ಹೇಳ್ದಲ್ಲ, ಅವನು ಹಕ್ಕುಪತ್ರ ಕೊಟ್ಟಿದ್ರೆ ಇವರೆಲ್ಲ ಸೇರೇ ಮಾಡಿದ್ದಲ್ಲ. ಅವ್ರದ್ದೇ ಸರ್ಕಾರ ಇತ್ತು, ಏನು ಮಾಡಿದ್ರಿ ನೀವು? ಅವ್ರ ಸರ್ಕಾರ ಇದೆ, ನೀವು ಮಾಡಿದ್ದಾರೆ ತೋರಿಸ್ಬೇಕಲ್ಲ. ನಿಮ್ಮ ಸಾಧನೆ ಆದ್ರೆ ಏನು ಹೇಳ್ರಪ್ಪ ಹೋಗ್ಲಿ. ಏನು ಮಾಡಿದರೆ ಮಾತಾಡೋಕ್ಕಂತ ಕಲ್ತ್ಕೊಂಡಿರ್ಬೇಕು, ಮಾತಾಡ್ತಾನಷ್ಟೇ. ಈ 2 ವರ್ಷದ ಅವಧಿಯಲ್ಲಿ ಯಾವೆಲ್ಲ ಯೋಜನೆಗಳನ್ನ ತಂದಿದ್ದೀರಾ ಸರ್? ಅನುದಾನ ಮತ್ತೊಂದು ಸರ್, ಅನುದಾನಕ್ಕೆ ನೋಡಿ, ಏನೀಗ ಕುಡಿಯೋ ನೀರು ವ್ಯವಸ್ಥೆ ತಂದು ಕೊಟ್ಟಿದ್ದೀನಿ. ರಸ್ತೆಗೂ ಸಹ ಈಗಾಗಲೇ ಕೆಲಸ ಆಗಿದೆ, ಮತ್ತೀಗ ದುಡ್ಡು ಬಂದಿದೆ ನಮಗೆ. ರಸ್ತೆ ಕೆಲಸಗಳು ಆಗ್ತದೆ. ಆಮೇಲೆ ಸೇತುವೆಗಳು ನಡೀತಾ ಇದಾವೆ. ಅನುದಾನ ಬರ್ತಿದೆ. ಅನುದಾನ ಬರ್ತಾ ಇದೆ. ಇಲ್ಲ ಅಂತಾರೆ ಬಿಜೆಪಿ JDS ಅವರು ಇಲ್ಲ ಅಂತ ಹೇಳ್ತಾರೆ. ಇಲ್ಲ, ಮೊದಲನೇ ವರ್ಷದಲ್ಲಿ ಅನುದಾನ ಸ್ವಲ್ಪ ಕೊರತೆ ಇತ್ತು. ಆಯ್ತಾ? 2ನೇ ವರ್ಷದಲ್ಲಿ ಈ ಹಿಂದಿನ ಇದರಲ್ಲಿ ನಮಗೆ ಕೊರತೆ ಬರಲಿಲ್ಲ, ದುಡ್ಡು ಬರ್ತದೆ. 3ನೇ ವರ್ಷದಲ್ಲಿ ಇವತ್ತು ಬಡ್ಜೆಟ್ ಗಾತ್ರ ಜಾಸ್ತಿ ಮಾಡಿದರು, ಹಣಕಾಸು ಜಾಸ್ತಿ ಆಯಿತು. ಹಿಂದೆ 3,71,000 ಕೋಟಿ ಇದ್ರೆ 4,10,000 ಕೋಟಿ ಹತ್ತತ್ರ ಬಂದಿದೆ. ಈಗ 4,10,000 ಕೋಟಿ ಬಡ್ಜೆಟ್ ಆಗಿದ್ದರಿಂದ ಈ ಸರಿ ಬಡ್ಜೆಟಲ್ಲಿ ಬೇಕಾದಷ್ಟು ಹಣ ಕೊಡ್ತಾ ಇದ್ದಾರೆ ನಮಗೆ. 106 ಕೋಟಿ ರೂಪಾಯಿ ಬಂದಿದೆ ನಮ್ಗೆ, ಇಲ್ಲ ಅಂತ. ನಾವಿವತ್ತು ಅಗಲೀಕರಣ, ರಸ್ತೆ ಅಗಲೀಕರಣ ಮಾಡಿದ್ದೀವಿ. ಹೊಸನಗರ, ಸಾಗರ, ಎಲ್ಲಿ ಬೇಕು ಅಲ್ಲಿ ರಸ್ತೆ ಅಗಲೀಕರಣಕ್ಕೆ ದುಡ್ಡು ಬಂದಿದೆ. ಆಮೇಲೆ PW ರಸ್ತೆಗೆ ದುಡ್ಡು ಬಂದಿದೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದಿದೆ ನಮಗೆ. ಆಮೇಲೆ ಸಣ್ಣ ಸಣ್ಣ ZP ರಸ್ತೆ ದುಡ್ಡು ಬಂದಿದೆ. ಈಗ ಹೊಸದಾಗಿ ಪ್ರಗತಿ ಪಥ ಅಂತೇಳಿ ಮೊನ್ನೆ ಮತ್ತೊಂದು 30 ಕಿಲೋಮೀಟರ್ ಹೈ ಕ್ಲಾಸ್ ರೋಡಿಗೆ ಕೊಟ್ಟಿದ್ದಾರೆ. ಅದು ಹಿಂದೆ ನಮಗೆ PMJC ರಸ್ತೆ ಬರ್ತಿತ್ತು ಕೇಂದ್ರದಿಂದ. ಈ ಪಾಪಿಗಳು ಅದನ್ನು ನಿಲ್ಲಿಸಿದ್ದಾರೆ. 2 ವರ್ಷ ಆಯ್ತು PMJC ಒಂದು ರಸ್ತೆ ಕೊಡ್ತಾ ಇಲ್ಲ. ಕಾರಣ ಕಾಂಗ್ರೆಸ್ ಸರ್ಕಾರ. ಈ MP ಇಲ್ಲಿ ಬಡ್ಕೋತಾನೆ, MP ಅಲ್ಲಿ ನೋಡಿದ್ರೆ ₹1 ಬರಲ್ಲ ನಮಗಿಲ್ಲಿ. ಅದು ಸಮಸ್ಯೆ ಆಗಿದೆ. ಈಗ ಅವ್ರು ಕೊಡಲ್ಲ ಅಂತ ಹೇಳಿದ್ಮೇಲೆ ನಮ್ಮದೇ ಸರ್ಕಾರ ಪ್ರಗತಿ ಪಥ ಅಂತೇಳಿ ಹೊಸ ರಸ್ತೆಗಳು ನಾವು ಕೊಡ್ತಾ ಇದ್ದೀವಿ. ನಾವು ನಮ್ಗೆ ಅವ್ರದ್ದು ಅವಶ್ಯಕತೆ ಇಲ್ಲ. ಅಭಿವೃದ್ಧಿ ಇದ್ದಾರೆ, ದುಡ್ಡಿದೆ. ನಾವು ಯಾವತ್ತು ಇಲ್ಲ ಅಂತ ಹೇಳ್ತಾರೆ, ಬರಲಿ ಅವ್ರು ಯಾರು ಇದ್ದಾರೆ. ನೀವು ಧೈರ್ಯವಾಗಿ ಹೇಳ್ತೀರಾ ಜನರ ಮುದ್ದೆ, ನಾವು ಅಭಿವೃದ್ಧಿ. ಅವ್ರಿಗೆ ಏನಾಗಿದೆ ಅಂದ್ರೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ, ಇವ್ರು ಅಭಿವೃದ್ಧಿ ಮಾಡಲ್ಲ ಅಂತ ಹೇಳ್ತಾರೆ. ಅವೆಲ್ಲ ಸುಳ್ಳು. ಗ್ಯಾರಂಟಿ ಜೊತೆಗೂ ಸಹ ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಇದೆ ಅನ್ನೋಕ್ಕೆ ನಾವು ತೋರಿಸ್ಕೊಡ್ತೀವಿ. ZPTP ಎಲೆಕ್ಷನ್ ಆಗುತ್ತಾ ಸರ್? ಅದು ನೋಡ್ಬೇಕದು, ಕೋರ್ಟಲ್ಲಿದೆ. ಅದು ಕೋರ್ಟಲ್ಲಿ ಆದೇಶ ಆದರೆ ಮಾಡಿ. BBMP ಅದು 5 ವಿಂಗಡೆ ಮಾಡಿದಾರಲ್ಲ, 5 ಭಾಗ ಮಾಡಿದ್ದಾರೆ. ಅದೇನಾದ್ರು ಅದು ಕ್ಲಿಯರ್ ಆದರೆ ಅದು ಚುನಾವಣೆ ಆಗುತ್ತೆ. BJP JDS ಅವರು ಅಂತಾರೆ ನಾವಿಬ್ರು ಒಟ್ಟಾಗಿ ಸಾಕ್ತೀವಿ, 150 ಸೀಟ್ ಬರ್ತೀವಿ ಅಂತ. ನಿಮಗೆ ಏನು ಅನ್ಸುತ್ತೆ ಸರ್? ನೋಡಿ, ಯಾವತ್ತೂ ಸಹ BJP JDSನವರು ನಿಮ್ಗೆ ಗೊತ್ತಿದೆ. ಇದೇ ಯಡಿಯೂರಪ್ಪನವರು ನನಗೆ ಮೋಸ ಮಾಡಿದ ಇದೇ ಕುಮಾರಸ್ವಾಮಿ, ದೇವೇಗೌಡರನ್ನ ನಾನು ಸತ್ರು ನಂಬಲ್ಲ ಅಂತ ಹೇಳ್ಕೊಂಡು ಚುನಾವಣೆ ಹೋದರು ಅಲ್ವಾ? ನನಗೆ ಚೂರಿ ಹಾಕಿದ್ರು, ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡು ಹೋದರು. ಅದಾದ ನಂತರ ಅವರೆಲ್ಲೂ ಸೇರ್ಕೊಂಡಿರಲಿಲ್ಲ. ಈಗ ಮತ್ತೆ ಅದೇನೋ ಮೊನ್ನೆ ಕೇಂದ್ರಕ್ಕೆ ಇದು ಬೇಕಾಗಿತ್ತು, ಸಪೋರ್ಟ್ ಬೇಕಾಗಿತ್ತು, ಇವ್ರನ್ನೆಲ್ಲ ಕರ್ಕೊಂಡ್ರು. ಒಂದು 2 ಸೀಟ್ ಬಂದ್ಬಿಡ್ತಲ್ಲ ಅಂತ ಹೇಳಿ ಇವ್ರನ್ನ ತಗೊಂಡಿದ್ದಾರೆ. ಅಲ್ಲಿ ಮಂತ್ರಿ ಮಾಡಿ ಕೂರಿಸ್ಕೊಂಡಿದ್ದಾರೆ, ಸದ್ಯಕ್ಕಿದ್ದಾರೆ. ಈಗ ಕುಮಾರಸ್ವಾಮಿ ಅವರಿಗೂ ಅದೇ ಬೇಕಾಗಿತ್ತು. ಈಗ ಸದ್ಯಕ್ಕೆ ಅವ್ರಿಗೆ ಮಂತ್ರಿ ಆಗಬೇಕಾಗಿತ್ತು, ಅಧಿಕಾರ ಬೇಕಾಗಿತ್ತು, ಅದಕ್ಕಾಗಿ ಅಲ್ಲಿ ಕೂತ್ಕೊಂಡಿದ್ದಾರೆ. ಹೌದಾ? ಇದು ಉಳಿಯೋದು ನನಗೇನು ಗ್ಯಾರಂಟಿ ಇಲ್ಲ. ಅದು ಯಾವ ಕಳ್ಚೋಗುತ್ತೋ ಗೊತ್ತಿಲ್ಲ. ನಿಮ್ಮದೇ ಜಿಲ್ಲೆಯವರು ಆಗಿರೋದ್ರಿಂದ ಕೇಳ್ತಾ ಇರೋದು, ಇದೇ ಈಶ್ವರಪ್ಪನವ್ರು ವಿಜೇಂದ್ರ ವಿರುದ್ಧ ಬಚ್ಚ ಅಂದಿದ್ರು. ಅವ್ರ ಮಗ ಕಾಂತೇಶಿಗೆ ಟಿಕೆಟ್ ಕೊಡ್ಲಿಲ್ಲ, ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಕೊಡ್ಲಿಲ್ಲ ಅಂತ. ಈಗ ನೋಡ್ರೆ ಅವ್ರ ಮನೆ ಮದುವೆಲಿ ಇವ್ರ ಹೆಗ್ಲ ಮೇಲೆ ಅವ್ರ ಕೈ ಹಾಕೋದೇನು ಕಾರ್ಯಕ್ರಮಗಳಲ್ಲಿ ಒಟ್ಟಾಕೊಂಡು ಏನು ಜನರನ್ನು ಮಂಕ್ ಮಾಡಕ್ಕೆ ಹೊರಟಿದ್ದಾರೆ ನೋಡಿ. ಒಂದು ಇದೇ ಹೇಳಿದ್ನಲ್ಲ, ಈಶ್ವರಪ್ಪ ಭಾಳ ಹಿಂದುತ್ವ, ನಾನು ಹಿಂದುತ್ವವಾದಿ, ನಾನು ಭಾರಿ ಇವನು ಅಂತ ಕೊಚ್ಚಿ ಹೊಡ್ತಾ ಹೋಗ್ತಾನೆ. ಹಿಂದುತ್ವವಾದಿಯವ್ರನ್ನೇ ಇವತ್ತು BJP ತೆಗಿತಾ ಬಂದಿತ್ತು.
ಹೌದು. ಯಾವ ಹಿಂದುತ್ವ ಅಂತ ಹೇಳ್ಕೊಂಡು ಹೋರಾಟ ಮಾಡಿದ ಅನಂತಕುಮಾರ್ ಹೆಗಡೆನೇ ತೆಗೆದುಹಾಕಿದ್ರು. ನಿಜ. ಯಾವ ಹಿಂದುತ್ವ ಅಂತ ಹೋರಾಟ ಮಾಡಿ ಭಾರಿ ಬಿಂಬಿಸ್ಕೊಂಡು ಈ ಈಶ್ವರಪ್ಪ ಕೂಗಾಡಿ ಬಾಯಿ ಹರ್ಕೊಂತಿದ್ದ ಅವನ್ನೇ ಹೊರಗಿಟ್ರು. ಯಾವ ಹಿಂದುತ್ವ ನಾನು ಅಂದ್ರೆ ಹಿಂದುತ್ವ ಅಂತ ಹೇಳಿ ಯತ್ನಾಳ್ನೇ ತೆಗೆದು ಮೂಲೆ ಹಾಕಿದ್ರು ಅಲ್ವಾ. ಈ ಒಂದು ಈಶ್ವರಪ್ಪನ ಏನ್ ನಡೀತೆ ಸರ್? ಇವನಿಗೇನು ನಡೆಯಲ್ಲ ಶಿವಮೊಗ್ಗದಲ್ಲಿ. ಈ ಮನುಷ್ಯ ಶಿವಮೊಗ್ಗ ಬಿಟ್ಟು ಆಚೆಗೆ ಹೋದ್ರೆ 4 ಜನ ಇವನಿಗೆ ಸಿಗತ್ತಲ್ಲ ಅವನಿಗೆ ಅಲ್ವಾ. ಅಂಥದ್ರಲ್ಲಿ ಇನ್ನು ಎಂತ ಮಾಡ್ತಾರೆ? ಸುಣ್ಣಾಗಿ ಮತ್ತೆ ಯಡಿಯೂರಪ್ಪನ ಹೆಗಲ ಮೇಲೆ ಕೈ ಹಾಕಕ್ಕೆ ಹೋಗ್ಯಾರಷ್ಟೇ. ಯಡಿಯೂರಪ್ಪ ಅವರಿಗೆ ರಾಘವೇಂದ್ರ ವಿಜಯೇಂದ್ರ ಅಷ್ಟೇ. ಈಶ್ವರಪ್ಪ ಅವರಿಗೆ ಏನಾದ್ರು ಕರ್ಕೊಂಡ್ರೆ ಸಾಕಾಯ್ತು ಅವನಿಗೆ. ಈಗ ಬಿಜೆಪಿ ಬಿಟ್ಟು ಅವ್ನು ಎಲ್ಲಿ ಉಳಿತಾರ್ರಿ? ಯಡಿಯೂರಪ್ಪನ KGP ಕಟ್ಟು ಎಲ್ಲಿ ಉಳಿದಿದ್ರಿ? ಯಡಿಯೂರಪ್ಪ KGP ಕಟ್ಟು 6 ಸೀಟ್ ತಗೊಂಡ್ರು. KGP ಕಟ್ಟಿ ಬರೀ 6 ಸೀಟ್ ತಗೊಂಡ್ರು ರಾಜ್ಯದಲ್ಲಿ. ಇವ್ರಿಗೆಲ್ಲ ಪಕ್ಷ ಬಿಟ್ಟು ಮಾಡೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಅಲ್ಲಿ ಬಂದು ಸೇರ್ಕೊಳ್ತಾರೆ. 2028ರ ಭವಿಷ್ಯ ಏನು ಸರ್ ನಿಮ್ಮ ಪ್ರಕಾರ? ಯಾವುದು 2028ರ ಭವಿಷ್ಯ ನಿಮ್ಮ ಪ್ರಕಾರ ಕಾಂಗ್ರೆಸ್? ನೋಡಿ, ನಾವು ಕಾಂಗ್ರೆಸ್ಸಲ್ಲಿ ನಾವು ಎಲ್ಲ ಮುಖ್ಯಮಂತ್ರಿಗಳು ಹೇಳೋದಷ್ಟೇ, ನಮ್ಮ ಮಂತ್ರಿಮಂಡಲ ಕೇಳೋದಿಷ್ಟೇ. ಈಗ ಇನ್ನೂ 3 ವರ್ಷ ಅವಕಾಶ ಇದೆ. 2 ವರ್ಷದ 8 ತಿಂಗಳ ಅವಕಾಶ ಇದೆ. ಇವತ್ತು ರಾಜ್ಯದ ಕಡೆ ಹೆಚ್ಚು ಗಮನ ಕೊಟ್ಟರೆ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಟ್ಟರೆ, ರಾಜ್ಯದಲ್ಲಿ ನಿನ್ನ ಮುಂದೆನೂ ನಿಮ್ಗೆ ಅವಕಾಶ ಕೊಡ್ಲಿಕ್ಕೆ ಅವಕಾಶ ಇದೆ. ಅದನ್ನು ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅಷ್ಟೇ. ರಾಜ್ಯ ಸರ್ಕಾರ ಮುಂದಿನ ಚುನಾವಣೆ ದೃಷ್ಟಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಮುಂದಿನ ಗುರಿ ಇಟ್ಕೊಂಡೆ ನಾವು ಕೆಲಸ ಮಾಡಬೇಕಾಗಿದೆ. ಅದನ್ನು ಮಾಡಿದರೆ ಖಂಡಿತ 28ಕ್ಕೂ ತಗೊಬರ್ಬೋದು. ನೀವೊಂದು ರೀತಿ ಅಜಾತ ಶತ್ರು, ಒಂದು ರೀತಿ ನಿಷ್ಠುರವಾದಿ. ಇಷ್ಟಾದರೂ ಇತ್ತೀಚೆಗಾದಂಥ ಬೆಳವಣಿಗೆ, ಜಮೀರ್ ಅಹಮದ್ ಖಾನ್ ಅವ್ರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಬಿಟ್ರಿ, ತನಿಖೆ ಆಗ್ಲಿರಿ, ರಾಜೀನಾಮೆ ಕೊಡ್ಲಿ, ಆಮೇಲೆ ಎದುರಿಸ್ ಬರ್ಲಿ ಅಂತ. ಇಂಥದ್ದು ಅನಿವಾರ್ಯನ ಪಕ್ಷದಲ್ಲಿ? ನನಗೆ ನೋಡಿ, ಹೇಳಕ್ಕೆ ಏನಿದೆ? ತಪ್ಪು ಮಾಡೋರು ಯಾರು ಬೇಕಾದ್ರೆ? ನಾನು ಯಾವತ್ತೂ ನೇರಾಗಿ ಹೇಳ್ತೀನಿ. ನೀವು ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತೀನಿ ನಾನು. ಯಾಕೆ ಹೇಳ್ಬಾರ್ದು? ಅಲ್ವಾ? ತಪ್ಪೇನಿದೆ? ನಾವು ಬಂಗಾರಪ್ಪನವ್ರ ಗರಡಿಯಲ್ಲಿ ಬೆಳೆದವರು, ಅವ್ರ ಶಿಷ್ಯನಾಗಿ ಬಂದವನು. ಬಂಗಾರಪ್ಪನವ್ರು ಹಂಗೆ ಸರಿ ಇಲ್ಲ ಅಂದ್ರೆ ಹೊರಟ್ರು ಮತ್ತೊಂದು ಪಕ್ಷಕ್ಕೆ. ಹಂಗೆ ನಾವು ಹಂಗೆ ಅಂತಲ್ಲ, ಇದಕ್ಕೆ ಒತ್ತು ಗಟ್ಟಿಯಾಗಿ ನಿಲ್ಬೇಕಂತಲ್ಲ. ನಾವು ನೇರ ಹೇಳುವಂತ ಗೋಪಾಲಕೃಷ್ಣ ಬೇಳೂರು. ಹಿಂದೆ ಯಡಿಯೂರಪ್ಪನ ಕಾಲದಲ್ಲೂ ನೇರಾಗಿ ಹೇಳ್ದವನೇ, ನೇರಾಗಿ ಮಾತಾಡಿದಾರೆ. ನಾವು ಇವತ್ತಿಗೂ ನಮ್ದು ನೇರಾಗಿ ಮಾತಾಡೋರು ಇವತ್ತಿಗೂ ಹೇಳಿದ್ದೀನಿ. ಹಂಗಾಗಿ ನಾವು ಇವರ ವಿಚಾರ ನಾನು ಹೇಳಿದ್ದೀನಿ ಅಲ್ವಾ. ಕರೆಕ್ಟ್. ಪಕ್ಷದಲ್ಲಿ ಇದೆ ಅಂತೇಳಿ ಇವ್ರು ಏನು ಬೇಕಾದ್ರೂ ಮಾಡೋಕ್ಕಾಗತ್ತಾ? ಅಲ್ವಾ ಸರ್? ನಿಮ್ಮದೇ ಕ್ಷೇತ್ರ, 3 ಬಾರಿ ವಿಧಾನಸೌಧಕ್ಕೆ ಬಂದಿದ್ದೀರಾ, ಆದ್ರೂ ಒಂದು ಕೊರಗಿರುತ್ತೆ, ಏನೋ ಒಂದು ಮಾಡ್ಬೇಕಿತ್ತಪ್ಪ. ನಿಮ್ಮ ಕನಸು ಯಾವುದು ಸರ್ ಸಾಗರಕ್ಕಾಗಿ? ಸಾಗರದಲ್ಲಿ ಏನು ಕನಸಿದೆ ಅಂದ್ರೆ, ಸಾಗರದಲ್ಲಿ ಅಭಿವೃದ್ಧಿ ಮಾಡೋದೇ ಕನಸಲ್ವಾ? ಹೌದು. ಇನ್ನೇನು ಕನಸು? ಇಂಜಿನಿಯರಿಂಗ್ ಕಾಲೇಜ್ ಅಂತ ಈ ಸಲ ಏನಾಗಬೇಕು? ಈ ಸಲ ನನಗೆ ಒಂದು ಇಂಜಿನಿಯರ್ ಕಾಲೇಜ್ ಆಗಬೇಕಾಗಿದೆ. ಸರ್ಕಾರದ ಮುಂದೆ ಪ್ರಸ್ತಾಪ ಇಟ್ಟಿದ್ದೀನಿ. ಆಯ್ತಾ, ಅದಾಗಬೇಕು. ಬಹುಶಃ ನೆಕ್ಸ್ಟ್ ಎಲ್ಲ ಕೊಡ್ಬೋದು ಅಂತ ಕಾಯ್ತಾ ಇದ್ದೀವಿ. ಇನ್ನೊಂದಿಷ್ಟು ಕ್ಷೇತ್ರದ ಅಭಿವೃದ್ಧಿಗಳು ಆಗ್ಬೇಕು. ಇದು ಬಿಟ್ಟರೆ ನಾನು ಕೇಳಲ್ಲ. ಜೋಗ ಅಭಿವೃದ್ಧಿ ಮಾಡಿಸ್ತಾ ಇದ್ದೀನಿ ಈಗ. ಜೋಗನೀಗ ಇದರಲ್ಲಿ ಜೋಗ ಪ್ರಾಧಿಕಾರದಲ್ಲಿ ಹೈಯೆಸ್ಟ್ ದುಡ್ಡು ಇಟ್ಟಿದ್ದೀನಿ. 192 ಕೋಟಿ ರೂಪಾಯಿ ಇವಾಗ ಇಟ್ಟಿದ್ದೀನಿ. ಅದು ಈಗ ಇಡೀ ಜೋಗವನ್ನು ಅತ್ಯಂತ ಚಂದವಾಗಿ ಸುಂದರವಾಗಿ ಮಾಡಬೇಕು ಅನ್ನೋದು ನಮ್ಮದು ಒಂದು ಆಸೆ ಇದೆ. ಈಗ ಇವ್ರೇನು ಬ್ರಿಡ್ಜ್ ಕಟ್ಟಿ ಭಾರಿ ಬೆರಿತಾ ಇದ್ದಾರೆ, ಹಂಗೆ ನಾವು ಮರಿಬೇಕಲ್ಲ, ನಾವು ತೋರಿಸ್ಕೊಡ್ಬೇಕಲ್ಲ. ಅದಕ್ಕಾಗಿ ಇವ್ರ ಕಾಲದಲ್ಲೇ ಇಟ್ಟಿದ್ದು ದುಡ್ಡು ಇಟ್ಟಿಲ್ಲ ಇವರು, ಹಂಗೆ ಹೋಗ್ಬಿಟ್ರು. ಈಗ ನಾನು ದುಡ್ಡು ಇಟ್ಟಿದ್ದೀನಿ. ಈಗ ನಾನು 140 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀನಿ. ಈಗ ಮುಂದೆ ಅದನ್ನ ಇಡೀ ಪ್ರವಾಸಿಗರು ಪ್ರತಿ ದಿನ ಬರೋ ರೀತಿಯಲ್ಲಿ, ರಾಜ್ಯದ ಜನ ಬರೋ ರೀತಿಯಲ್ಲಿ ಇವತ್ತು ಜೋಗ ಅಭಿವೃದ್ಧಿ ಮಾಡ್ತಾ ಇದ್ದೇನೆ. ಎಟ್ ಟೈಮ್ 5,000 ಜನ ನಿಲ್ಲೋ ರೀತಿಯಲ್ಲಿ ಮಾಡ್ತಾ ಇದ್ದೀವಿ. ಅದೆಲ್ಲ ಈಗ ಮುಂದಿನ ದಿನದಲ್ಲಿ ಮಾಡ್ತಾ ಇದೀವಿ. ಅರ್ಧ ಆಗಿದೆ, ಇನ್ನು ಅರ್ಧ ಮುಗಿಸ್ಕೊಡ್ತೀವಿ. ಒಂದಷ್ಟು ಜನ ನಾಯಕರು ಮಾತಾಡ್ತಾರೆ, ಬೇಳೂರು ಗೋಪಾಲಕೃಷ್ಣ, ಮಧು ಬಂಗಾರಪ್ಪ ಒಟ್ಟಾಗಿದ್ದಾರೆ, ಅವ್ರು ಹೋಗ್ತಿರೋ ಫೋರ್ಸ್ ನೋಡಿದ್ರೆ ಶಿವಮೊಗ್ಗ ಕ್ಲೀನ್ ಸ್ವೀಪ್ ಮಾಡ್ತಾರೆ 28ಕ್ಕೆ. ನೋಡಿ, ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ಬೋದು. ಬಟ್ ಏನಂದರೆ ಅದಕ್ಕೆ ಕ್ಷೇತ್ರದ ಜನರನ್ನ, ಜಿಲ್ಲೆಯ ಜನರಿಗೆ ನಾವು ಸ್ವಲ್ಪ ಒತ್ತು ಕೊಡಬೇಕು. ಹಂಗಿದ್ರೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ? ಯಾಕಂದ್ರೆ ಬಿಜೆಪಿಯಲ್ಲಿ ಅಂತ ಏನು ಸ್ಟ್ರಾಂಗ್ ಏನಿಲ್ಲ ಜಿಲ್ಲೆಯಲ್ಲಿ ಇಲ್ಲ. ಇವಾಗ ಶಿಕಾರಿಪುರ ಉಲ್ಟಾ ಆಗ್ತಿತ್ತು ಒಂಚೂರ. ಶಿಕಾರಿಪುರದಲ್ಲಿ ನಾಗರಾಜ್ ಗೌಡರಿಗೆ ಟಿಕೆಟ್ ಕೊಟ್ಟಿದ್ರೆ ಶಿಕಾರಿಪುರದಲ್ಲಿ ಇವತ್ತು ವಿಜೇಂದ್ರ ಇಲ್ಲ. ಕರೆಕ್ಟ್. ಗೊತ್ತಾಯ್ತಾ? ಇವ್ರು ಏನು ಅಷ್ಟು ಕೋಟಿ ಇಷ್ಟು ಕೋಟಿ ಕೊಟ್ಟಿವಿ ಅಂತ ಶಿಕಾರಿಪುರ ಹೇಳ್ತಾರಲ್ಲ, ಎಷ್ಟು ಕೋಟಿ ಕೊಟ್ಟರು ಆ ಜನನ ಇವ್ರು ನಂಬೋದಲ್ಲಿ ಅವರು. ಇದೇ ಯಡಿಯೂರಪ್ಪನವ್ರು ಕೊಟ್ಟಷ್ಟು ಕೋಟಿನ ಒಂದೊಂದು ಕ್ಷೇತ್ರಕ್ಕೆ 10,000 ಕೋಟಿ ಕೊಟ್ಟಿದ್ದಾರೆ ಅವ್ರು. ಹತ್ತತ್ರ ಅವರಲ್ಲಿ ಅದೇ 10,000 ಕೋಟಿ ನನ್ನ ಕ್ಷೇತ್ರಕ್ಕೆ ಹಾಕಿದ್ರೆ ನಾನು ಕ್ಯಾನ್ವಾಸೇ ಮಾಡ್ತಿರ್ಲಿಲ್ಲ. ಕೈ ಮುಗಿದು ಹಿಂಗೆ ಹೋಗಿ ಬರ್ತಿದ್ದೆ, ಮತ್ತೆ ಗೆದ್ದು ಬರ್ತಿದ್ದೆ. ಇವರು ಈ ಪರಿಸ್ಥಿತಿ ಬಂದಿದೆ. ಮತ್ತೆ ದುಡ್ಡು ಹೊಡಿತಾರೆ ಚೆನ್ನಾಗಿ, ಅಡಿಬಿದ್ದು ದುಡ್ಡಿದೆ, ಹೊಡೆದು ಗೆಲ್ತಾರೆ. ಬಿಟ್ರೆ ಇವರು ಯಾವತ್ತೂ
ನೈಜವಾಗಿ ಎಲೆಕ್ಷನ್ ಮಾಡಿ ಗೆದ್ದಾರಲ್ಲ ಇವ್ರು. ಓಕೆ ಸರ್, ಯುವಕರ ರಾಜಕೀಯಕ್ಕೆ ಬರಬೇಕಾ? ಖಂಡಿತ ಬರಬೇಕು. ಯಂಗ್ಸ್ಟರ್ಸ್ಗಳೆಲ್ಲ ಹೆಚ್ಚಾಗಿ ಒಟ್ಟು ರಾಜಕೀಯ ಬಂದ್ರೆ ಚೆನ್ನಾಗಿರ್ತದೆ ಅನಿಸ್ತದೆ. ಇವತ್ತಿನ ರಾಜಕೀಯ ಇದೇನೇ ಆಗಿದೆ. ಇವತ್ತು ಹುಡುಗರು ಯುವಕರು ಹೆಚ್ಚಾಗಿ ರಾಜಕೀಯಕ್ಕೆ ಬರಬೇಕು ಅನ್ನೋದು ನನ್ನದು ಒಂದು ಕನಸು. ಇಲ್ಲಿ ಮತದಾರರು ಏನು ಹೇಳ್ತಾರೆ ಶಾಸಕರ ಕೆಲಸದ ಬಗ್ಗೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಕಲಸೆ ಚಂದ್ರಪ್ಪ. ಚಂದ್ರಪ್ಪ ಅವರ ಪ್ರಕಾರ ಸಾಗರಕ್ಕಿರೋ ಸಮಸ್ಯೆ ಏನು? ಗೋಪಾಲಕೃಷ್ಣ ಬೇಳೂರವರು ಶಾಸಕರಾದ್ಮೇಲೆ ಸಮಸ್ಯೆ ಏನು ಕಾಣಿಸೋದಿಲ್ಲ, ಎಲ್ಲ ಹೆಚ್ಚು ಕಡಿಮೆ ಬಗೆಹರಿಸಿದ್ದಾರೆ. ಮತ್ ದಿನನಿತ್ಯ ಜನರ ಒಂದು ಸಾವಿರಾರು ಜನ ಅವ್ರ ಮನೆಗೆ ಬಂದು ತಮ್ಮ ಕುಂದುಕೊರತೆ ಮತ್ತೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ, ರಸ್ತೆ ಇರ್ಬೋದು, ಸಣ್ಣ ಸಣ್ಣ ಬ್ರಿಡ್ಜ್ಗಳಿರ್ಬೋದು, ಚರ್ಚೆ ಮಾಡ್ತಾರೆ. ಅದಕ್ಕೆ ಅನುದಾನವನ್ನು ಕೂಡ ತರಿಸಿ ಈ ಸರಿ ಕರೂರು ಬಾರಂಗಿ ಹೋಬಳಿಗೆ ಸುಮಾರು 237 ಸಣ್ಣ ಬ್ರಿಡ್ಜ್ಗಳನ್ನ 50 ಕೋಟಿ ರೂಪಾಯಿ ವೆಚ್ಚದಲ್ಲಿ DK ಶಿವಕುಮಾರ್ ಸಾಹೇಬರು ಬ್ರಿಡ್ಜ್ಗಳಿಗೆ ಒಂದು 50 ಕೋಟಿ ಅನುದಾನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು 237 ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನ ಅಲ್ಲಿಯ ಜನರಿಗೆ. ಸರ್, ಅಲ್ಲಿ ಏನಾಗಿದೆ ಅಂದ್ರೆ ಒಂದ್ ಕಡೆಯಿಂದ ಒಂದ್ ಕಡೆ ಹೋಗುವಾಗ ಸುಮಾರು 15 ಕಿಲೋಮೀಟರ್ ಅವ್ರು ಸುತ್ತಾಕಿ ಹೋಗ್ಬೇಕು. ಅದೇ ಸಣ್ಣ ಸಣ್ಣ ಬ್ರಿಡ್ಜ್ ಕೊಡೋದ್ರಿಂದ 2 ಕಿಲೋಮೀಟರ್ 3 ಕಿಲೋಮೀಟರ್ ಅವರ ಹೋಗುವಂತ ಜಾಗ ಸೇರ್ಕೊತಾರೆ. ಜನರಿಗೆ ಕೆಲಸ ಮಾಡಿಸ್ಕೊಡ್ತಾ ಇದ್ದಾರೆ. ನಿಮ್ಗೆ ಎಷ್ಟು ವರ್ಷ ಸರ್ ಈಗ? ಸರ್, ನನಗೊಂದು 72 ಈಗ. ಆಲ್ಮೋಸ್ಟ್ ಒಂದು 50-55 ವರ್ಷದಿಂದ ಓಟ್ ಹಾಕ್ತಿರ್ತೀರಾ. ನೀವು ನೋಡಿ, ಸಾಗರದ ಬೆಸ್ಟ್ MLA ಯಾರು? ಬೆಸ್ಟ್ MLA ಕಾಗೋಡು ತಿಮ್ಮಪ್ಪನವರು. ಇಲ್ಲಿ ತುಂಬಾ ಅಭಿವೃದ್ಧಿ ಮಾಡಿದ್ದಾರೆ. ಆ ನಂತರದ ಬಂದ ನಮ್ಮ ಗೋಪಾಲಕೃಷ್ಣ ಬೇಳೂರು. ಜನಸಾಮಾನ್ಯರಿಗೆ ಸಿಗ್ತಾರೆ? ಜನಸಾಮಾನ್ಯರಿಗೆ ಎಷ್ಟೊತ್ತಿಗೂ ಸಿಗ್ತಾರೆ. ಬೆಳಗಿಂದ ಸಂಜೆವರೆಗೆ ಅವರು ಇಲ್ಲಿ ಇದ್ದಾಗ ಬೆಳಗ್ಗೆ ಸುಮಾರು 500,000 ಜನ ಬಂದು ಹೋಗ್ತಾರೆ. ಕಾರ್ಯಕ್ರಮಕ್ಕೆ ಹೋದಾಗ ಹಳ್ಳಿ ಕಡೆ ಅಲ್ಲೂ ಕೂಡ ಜನ ಬರ್ತಾರೆ. ಬಂದಂತರಿಗೆ ಎಲ್ಲೂ ಬೇಜಾರ ಮಾಡ್ಕೊಳ್ಳದೆ ಬಹಳ ಸರಳವಾಗಿ ಅವ್ರನ್ನ ಮಾತಾಡಿಸಿ ಯೋಗಕ್ಷೇಮ ಕೇಳಿ ಕುಂದುಕೊರತೆಯನ್ನು ಕೂಡ ಕೇಳಿ ಪರಿಹಾರ ಮಾಡುವಂತ ಕೆಲಸ ಮಾಡ್ತಾರೆ. ಮತ್ತೆ ಸರಳ ಸಜ್ಜನ ಶಾಸಕರು. ನಿಮ್ಮ ಹೆಸರು? ನಮ್ಮ ಹೆಸರು ಮನೋಜ್ ಕುಗ್ವೆ ಅಂತೇಳಿ. ಏನ್ ಮಾಡೋದು ನೀವು? ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು. ಕನ್ನಡಕ್ಕೆ ಬೆಲೆ ಇದೆಯಾ ಸಾಗರದಲ್ಲಿ? ಕನ್ನಡಕ್ಕೆ ಸಾಗರದಲ್ಲಿ ಬೆಲೆ ಇದೆ. ಹೌದು, ಯಾಕಂದ್ರೆ ಟೂರಿಸ್ಟ್ ಹೆವಿ ಬರ್ತಿರ್ತಾರೆ. ಹೌದು. ಇಲ್ಲ, ಕನ್ನಡಕ್ಕೆ ಉತ್ತಮವಾದ ಬೆಲೆ ಇದೆ. ಕನ್ನಡನ ಪ್ರೀತಿ ಮಾಡುವಂತ ಜನ ಸಾಗರದಲ್ಲಿ ತುಂಬಾ ಜನ ಇದ್ದಾರೆ. ಹಾಗಾಗಿ ನಮಗೆ ನಮ್ಮ ರಕ್ಷಣಾ ವೇದಿಕೆಗೆ ಮತ್ತೆ ಕನ್ನಡ ಅಂತ ಯಾವುದೇ ವಿಚಾರಗಳು, ಸಂಘಟನೆಗಳ ವಿಚಾರ ಬಂದಾಗ ನಮಗೆ ಇಲ್ಲಿನ ಜನ ತುಂಬಾ ನಮಗೆ ಸಪೋರ್ಟ್ ಮಾಡ್ತಾರೆ. ಸಾಗರಕ್ಕಿರೋ ಸಮಸ್ಯೆ ಏನು ಸರ್? ಸಾಗರದಲ್ಲಿ ಸಮಸ್ಯೆ ಅಂತ ಹೇಳಿದ್ರೆ, ಈಗ ನಮ್ಮ ಈ ಸಾಗರದ MLA ಗೋಪಾಲಕೃಷ್ಣ ಅವರು ಇದ್ದಾರೆ. ಈಗ ಇವರು ಬಂದ ನಂತರ ಇವಾಗ ಪ್ರತಿಯೊಂದು ರಸ್ತೆ ಆಗಿರ್ಬೋದು ಅಥವಾ ನೀರಿನ ಸಮಸ್ಯೆ ಆಗಿರ್ಬೋದು ಮತ್ತು ಇಲ್ಲಿರೋ ಒಂದು ಹಾಸ್ಪಿಟ್ಲು ಸಮಸ್ಯೆ. ಆ್ಯಕ್ಚುಲಿ ಇಲ್ಲಿ ಸೊರಬ ಮತ್ತು ಶಿಕಾರಿಪುರ ಇಲ್ಲಿ ಸಾಗರಕ್ಕೆ ಹೆಚ್ಚಾಗಿ ನಾವು ಇಲ್ಲಿ ಹಾಸ್ಪಿಟ್ಲು ಸಾಗರದಲ್ಲಿ ಅನಿವಾರ್ಯತೆ ಇದೆ ಅಂತ ಈ ಸಂದರ್ಭದಲ್ಲಿ ಇವತ್ತಿನ ದಿನದಲ್ಲಿ ಸಾಗರದಲ್ಲಿ ಆಸ್ಪತ್ರೆಯನ್ನು ಹೆಚ್ಚಿಗೆ ಒತ್ತು ಕೊಟ್ಟು ಇಲ್ಲಿನ ಶಾಸಕರು ಒಳ್ಳೆ ರೀತಿಯಲ್ಲಿ ಸೌಲಭ್ಯಗಳನ್ನೆಲ್ಲ ಮಾಡುತ್ತಿದ್ದಾರೆ. ಹಾಗೆ ಮತ್ತೆ ಇಲ್ಲಿನ ಶಾಸಕರು ಶಿಕ್ಷಣಕ್ಕೂ ಒಳ್ಳೆ ರೀತಿಯಲ್ಲಿ ಒತ್ತು ಕೊಟ್ಟಿದ್ದಾರೆ. ಜನಸಾಮಾನ್ಯರಿಗೆ ಸಿಗ್ತಾರೆ? ಜನಸಾಮಾನ್ಯರಿಗೆ ಸಿಗ್ತಾರೆ. ಅವರು ಯಾವುದೇ ರೀತಿಯ ಒಬ್ಬ ಮುಖಂಡ ನಾಯಕತ್ವ ಇಟ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಒಬ್ಬ ಕೂಲಿ ಕಾರ್ಮಿಕ ಆಗಿರ್ಬೋದು, ಒಬ್ಬ ರೈತನಿಗಾಗಿರ್ಬೋದು, ಅವನಿಗೆ ಸಮಸ್ಯೆ ಇದ್ರೆ ಅವನಿಗೆ ರಾತ್ರಿ 12-1 ಗಂಟೆಗೆ ಫೋನ್ ಮಾಡಿದ್ರು ಅವ್ರು ಫೋನ್ ರಿಸೀವ್ ಮಾಡಿ ಅವರೇ ನೇರವಾಗಿ ಮಾತಾಡ್ತಾರೆ. ಮತ್ತು ಮನೆಗೆ ಅವ್ರು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಅವ್ರ ಮನೆಗೆ ಬಂದ ಸಂದರ್ಭದಲ್ಲಿ ಅವರನ್ನು ಪ್ರೀತಿಯಿಂದ ಕಂಡು ಅವರ ಸಮಸ್ಯೆಗಳನ್ನು ಬಗೆಹರಿಸಿ ಆಮೇಲೆ ಅವರಿಗೆ ಒಳ್ಳೆ ರೀತಿಯಲ್ಲಿ ಧೈರ್ಯವನ್ನು ತುಂಬಿ ಅದನ್ನ ಏನು ಅವನ ಸಮಸ್ಯೆ ಅದನ್ನ ಕೂಡಲೇ ಬಗೆಹರಿಸ್ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಸಾಗರಕ್ಕಿರೋ ಸಮಸ್ಯೆ ಏನಂಗಾರೆ ಇದೊಂದು ಆಗ್ಬೇಕಪ್ಪ, ನಮ್ಮೂರಲ್ಲಿ ಪ್ರತಿಯೊಂದಕ್ಕೂ ಬೇರೆ ಕಡೆ ಹೋಗ್ಬೇಕು ಅನ್ನೋದು ಏನೋ ಒಂದು ಇರುತ್ತಲ್ಲ. ಸಮಸ್ಯೆಗಳೆಲ್ಲ ಇಟ್ಟು ಈಗೆಲ್ಲ ಬಗೆಹರಿಸ್ತಿದ್ದಾರೆ. ಆದ್ರೂ ಇನ್ನು ನಮ್ಮ ಸಾಗರ ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಸಾಹೇಬ್ರು ಮಾಡ್ತಾರೆ ಅಂತ ನಮ್ದು ಭರವಸೆ ಇದೆ. ಏನು ಚರಂಡಿ ವ್ಯವಸ್ಥೆ, UGD ಅಥವಾ ವಿದ್ಯಾಭ್ಯಾಸ, ಹಾಸ್ಪಿಟ್ಲು ಎಲ್ಲ ಕರೆಕ್ಟ್ ಇದೆಯಾ? ಎಲ್ಲ ಕರೆಕ್ಟ್ ಇದೆ. ಇವಾಗ ಎಲ್ಲೆಲ್ಲಿ ಚರಂಡಿ ಆಗಿಲ್ಲ ಅದನ್ನು ಎಲ್ಲ ಇವಾಗ ಮಾಡೋಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಎಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ನಿಮ್ ಪ್ರಕಾರ ಶಾಸಕರು ಒಳ್ಳೆಯವರು, ಅಧಿಕಾರಿಗಳು ಲಂಚ ಇಸ್ಕೊಳ್ಳೋದು, ಕಮಿಷನ್ ತಗೊಳ್ಳೋದು ಆ ಥರ ಏನು ಇಲ್ಲಿವರೆಗೂ ಕಂಡು ಬಂದಿಲ್ಲ. ನಮ್ಮ ಸಾಹೇಬರು ಬಂದ್ಮೇಲೆ ಪರವಾಗಿಲ್ಲ, ಎಲ್ಲ ಕೆಲಸ ಎಲ್ಲ ಮಾಡ್ಕೊಡ್ತಿದ್ದಾರೆ. ಕಷ್ಟ ಅಂದ್ರೆ ಎಲ್ಲ ಹೋಗಿ ಎಲ್ಲದಕ್ಕೂ ಸ್ಪಂದಿಸಿದ್ದಾರೆ. ಎಲ್ಲ ಕಷ್ಟಗಳೆಲ್ಲ ಪರಿಹಾರ ಮಾಡ್ತಿದ್ದಾರೆ. ನಿಮ್ಮ ಹೆಸರು? ನಾಗರಾಜ್. ಏನ್ ಮಾಡೋದು? ಅಗ್ರಿಕಲ್ಚರ್. ಹೌದು. ಏನ್ ಸರ್ ನಿಮ್ ಪ್ರಕಾರ ಉದ್ಯೋಗ ಅವಕಾಶ ಮತ್ತೊಂದು ಎಲ್ಲ ಇದೆಯಾ? ಏನ್ ಆಗ್ಬೇಕು ಸಾಗರಕ್ಕೆ? ಇದೆ ಹೊಲ ಇದೆ. ಮತ್ತೆ ಸಾಗರಕ್ಕೆ ಅಂದ್ರೆ ಇನ್ನ ಜೋಗ ಹೋಗೋ ರೋಡ್ ಇದು, ಇನ್ನ ಪ್ಲೇಸ್ ಇನ್ನ ರಸ್ತೆ ಗಿಸ್ತೆ ಎಲ್ಲ ಸ್ವಲ್ಪ ಆಗ್ಬೇಕು. ಮತ್ತೆ ಇವೆಲ್ಲ MLA ಮಾಡ್ಬೇಕು, ಮಾಡ್ತಾರೆ ಅನ್ನೋ ಅನಿಸಿಕೆ ಇದೀವಿ ನಾವೆಲ್ಲ. ಈ ಹಿಂದಿನ MLAಗಳನ್ನ ನೋಡ್ರೆ ಕಾಗೋಡು ತಿಮ್ಮಪ್ಪ ಅವರಿದ್ರು, ಹರತಾಳ ಹಾಲಪ್ಪ ಅವರಿದ್ರು, ಸಾಕಷ್ಟು ಜನ ಇದ್ರು. ಇಲ್ಲಿ ಯಾರು ಬೆಸ್ಟ್ MLA ಸಿಗ್ತಾರ? ಬೇಳೂರು ಗೋಪಾಲಕೃಷ್ಣ ಎಲ್ಲರಿಗೂ ಬಾರಿ ಒಳ್ಳೆ ಜನ, ಇವರು ಜನನಾಯಕರು.
ಎಲ್ಲರಿಗೂ ಜನ ಮೆಚ್ಚಿದ ನಾಯಕರು ಅಂತಾನೆ ಇಲ್ಲಿ ಹೆಸರುವಾಸಿ ಮಾಡಿದಾರೆ ಅವರು. ಜನಸಾಮಾನ್ಯರು ಯಾರೇ ಬಂದ್ರು ಸಿಗ್ತಾರೆ. ಸಿಗ್ತಾರೆ ಯಾರೇ ಬಂದ್ರು ಸ್ಪಂದಿಸ್ತಾರೆ, ಏನೇ ಇದ್ರು ಮಾಡ್ತಾರೆ ಗೋಪಾಲಕೃಷ್ಣ ಅವರು. ನಿಮ್ ಪ್ರಕಾರ ರಸ್ತೆಗಳೊಂದ್ ಸರಿ ರಸ್ತೆಗಳಾಗ್ಬೇಕು, ಮತ್ತೆ ಇನ್ನು ಟೂರಿಸ್ಟ್ ಪ್ಲೇಸ್ ಇನ್ನು ಮುಂದೆಲ್ಲ ಇದೆಯಲ್ಲ, ಹೋಟ್ಲು ಗಿಟ್ಲೆಲ್ಲ ಆಗ್ಬೇಕು, ಒಳ್ಳೊಳ್ಳೆ ಮಾಡಿದ್ರೆ ಒಳ್ಳೇದು. ಮತ್ತೊಬ್ರು ಹಿರಿಯ ಮತದಾರಿದ ಅವ್ರನ್ನೇ ಮಾತಾಡ್ಸೋಣ. ನಿಮ್ಮ ಹೆಸರು? ನಮ್ಮ ಹೆಸರು ನಾಗಪ್ಪ. ನಾಗಪ್ಪ ಅವ್ರಿಗೆ ಎಷ್ಟು ವರ್ಷ? ಲಕ್ವಳ್ಳಿ ಡ್ಯಾಮ್ ಅಂತಾರಲ್ಲ ಫೇಮಸ್. ಆನಂದಪುರ ಲಕ್ವಳ್ಳಿ ಆಚಾಪುರ ಪಂಚಾಯತ್ಗೆ ಲಕ್ವಳ್ಳಿ. ಓಕೆ, ಎಷ್ಟು ವರ್ಷ ನಿಮ್ಗೆ? ನನಗೆ 69. 69 ಅಂದ್ರೆ 50 ವರ್ಷದಿಂದ ಓಟ್ ಹಾಕ್ತಿದ್ದೀರಾ. ನೀವು ನೋಡಿದ್ ಬೆಸ್ಟ್ MLA ಯಾರು ಸಾಗರದಲ್ಲಿ? ನಾವು ನೋಡಿದ ಮೇಲೆ ನಮಗೆ NT ಹೆಗಡೆ ಇದ್ರು, ಆಮೇಲೆ ಕಾಗೋಡು ತಿಮ್ಮಪ್ಪ ಇದ್ರು. ಹೌದು. ಇವಾಗಿರೋ ಬೇಳೂರು ಗೋಪಾಲಕೃಷ್ಣ ಹೆಂಗೆ? ಬೇಳೂರು ಗೋಪಾಲಕೃಷ್ಣ ಹಿಂದೂ ಇದ್ರು, ಮತ್ತೆ ಈಗಲೂ ಅವರೇ ಆಗಿದ್ದಾರೆ. ಅವರು ಬಿಜೆಪಿ ಇಂದಿದ್ರು, ಈ ಕಾಂಗ್ರೆಸ್ ಇಂದನೂ ಅವರೇ. ಆಮೇಲೆ ಅವ್ರು ಇದ್ದದಕ್ಕೆ ನಮಗೆಲ್ಲ ಕೆಲವು ಅನುಕೂಲ ಆಗ್ತಾ ಇತ್ತು. ಏನ್ ಮುಖ್ಯವಾಗಿ ಏನ್ ಅನುಕೂಲ? ಮುಖ್ಯವಾಗಿ ಊರಿನ ಪ್ರಮುಖ ಕೆಲಸಗಳು ಎಲ್ಲ ನಮಗೆ ಆಗ್ತಾ ಇದಾವೆ, ಮಾಡ್ತಾ ಇದಾರೆ ಒಳ್ಳೆ ರೀತಿಯಿಂದ. ನಮ್ಮ ಮಾಡೋದ್ರ ಜೊತೆಗೆ ಯಾರು ಬಂದ್ರು ಸಿಗ್ತಾರ? ಹೌದೌದು, ಯಾರು ಬಂದ್ರು ಸಿಗ್ತಾರೆ, ಓಪನ್ ಆಗಿ ಮಾತಾಡ್ತಾರೆ. ಮೇಲಾಗಿ ನಮಗೆ ನಮ್ಮ ಜಾತಿ ಗಂಗಾಮತಸ್ಥರು ನಾವು ಸಮುದಾಯ ಭವನಕ್ಕೆ ನಮಗೆ ಸ್ವಲ್ಪ ದುಡ್ಡು 40 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ಹೌದು, ಲಕ್ವಳ್ಳಿ ಆನಂದಪುರ ಲಕ್ವಳ್ಳಿಲಿ ಸಮುದಾಯ ಭವನಕ್ಕೆ. ಹೌದು, ಆಚಾಪುರದ ಪಂಚಾಯತ್ಗೆ ಹಾಕಿದ್ದಾರೆ. ನಮಗೆ ಗಂಗಾಮತ ಸಮಾಜಕ್ಕೆ ಹಾಕಿದ್ದಾರೆ. ಮತ್ತೆ ಸಣ್ಣ ಪುಟ್ಟ ಚರಂಡಿ ರೋಡಿಗೆಗಳು ಕೆಲವು ಅಂಗನವಾಡಿಗೆ 20 ಲಕ್ಷ ಹಾಕಿದ್ದಾರೆ. ಅಗ್ರಿಕಲ್ಚರ್ ಹೊರತಾಗಿ ಶಾಸಕರ ಸಂದರ್ಶನ ಮಾಡಿದ್ವಿ. ಇಲ್ಲೊಂದು ಇಂಜಿನಿಯರಿಂಗ್ ಕಾಲೇಜ್ ಹಾಕ್ಬೇಕು ಅಂದ್ರು. ಉದ್ಯೋಗಾವಕಾಶ ಅಂದ್ರೆ ಹೆಣ್ಮಕ್ಳಿಗೆ ಒಂದಷ್ಟು ಗಾರ್ಮೆಂಟ್ಸ್, ಗಂಡ್ ಮಕ್ಳಿಗೆ ಒಂದಷ್ಟು ಫ್ಯಾಕ್ಟ್ರಿ ಆತರ ಬೇಕನ್ಸಲ್ವಾ? ಇದೆ ಸರ್. ಈಗ ಸಾಗರದಲ್ಲಿ ಶಾಯಿ ಗಾರ್ಮೆಂಟ್ಸ್ ಅವ್ರದ್ದು ಗಾರ್ಮೆಂಟ್ಸ್ ಇದೆ ಹೆಣ್ಮಕ್ಳಿಗೆ. ಅದಕ್ಕೆಲ್ಲ ಬಸ್ಸಿನ ವ್ಯವಸ್ಥೆ ಎಲ್ಲ MLA ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಬಸ್ ಗೌರ್ಮೆಂಟ್ ಪಿಕಪ್ ಮಾಡಿ ಡ್ರಾಪ್ ಮಾಡುತ್ತೆ ಡೈಲಿ. ಗೌರ್ಮೆಂಟ್ ಬಸ್ಗಳ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಬಸ್ಗಳ ವ್ಯವಸ್ಥೆ ಹೆಂಗಿದ್ರು ಬಸ್ಸೇ ಫ್ರೀ ಇದೆ. ಬಸ್ ಫ್ರೀ ಇದೆ ಎಲ್ಲ ಹೆಣ್ಮಕ್ಳಿಗೆ. ಹಾಗಾಗಿ ಬಸ್ಗಳನ್ನ ರಿಪ್ಪನ್ಪೇಟೆಯಿಂದ ಸಾಗರಕ್ಕೆ, ಹೊಸನಗರದಿಂದ ಸಾಗರಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಏನ್ ಸಮಸ್ಯೆ ಇದೆ ಸರ್ ಹಂಗಾರೆ ಸಾಗರದಲ್ಲಿ? ಅದೇ ಸರ್, ರಸ್ತೆ ಸಮಸ್ಯೆಗಳಿದಾವೆ. ಈ ಮಳೆಗೆ ಹೆಂಗ್ ಸರ್ ತಡೆಯುತ್ತೆ ರಸ್ತೆ ಎಲ್ಲ? ಸಿಮೆಂಟ್ ರೋಡ್ ಬೇಕಲ್ಲ? ಅದೇ ಸರ್, ಸಿಮೆಂಟ್ ರೋಡ್ ಬೇಕಲ್ವಾ? ಟಾರ್ ರೋಡ್ ಹಾಕಿದ್ರೆ ಕಿತ್ತೋಗುತ್ತೆ ವರ್ಷ. ಅದೇ ರಸ್ತೆಗಳ ಸಮಸ್ಯೆ ಭಾರಿ ಇದೆ ಇಲ್ಲಿ. ನಿಮ್ಮ ಹೆಸರು? ಸರ್ ನಮ್ಮ ಹೆಸರು ಶರಣ್ ಅಂತ ಹೇಳಿ. ಏನ್ ಮಾಡ ಶರಣ? ನಾವು ರೈತರ ಕೆಲಸ ಮಾಡೋದು ಸರ್. ಏನ್ ಅಡಿಕೆ ಬಿಟ್ಟು ಏನ್ ಬೆಳಿತಾರೆ ಇಲ್ಲಿ? ಅಡಿಕೆ, ಶುಂಠಿ, ಜೋಳ, ಭತ್ತ. ನಮ್ದು ಮಳೆಗೆಲ್ಲ ಹೊರಟೋಗಲ್ವ? ಶುಂಠಿ ಎಲ್ಲ ಎಫೆಕ್ಟ್ ಆಗಿದೆ ಸರ್ ಈ ವರ್ಷ. ಶುಂಠಿ, ಜೋಳ ಎಲ್ಲ ತುಂಬಾ ಎಫೆಕ್ಟ್ ಆಗಿದೆ. ಗದ್ದೆ ಒಂದು ಪರವಾಗಿಲ್ಲ ಅಷ್ಟೇ. ಏನ್ ನಿಮ್ಗೆ ಏನ್ ಆಗ್ಬೇಕು ಸರ್? ಒಬ್ಬ MLA ಗೆಲ್ಲಿಸ್ಬಿಡ್ತಾರೆ, 5 ವರ್ಷ ಎಲ್ಲ ಹೋಗಿ ಬೆಂಗಳೂರಲ್ಲಿ ಕೂತ್ಕೋತಾರೆ, ಒಂದಷ್ಟು ಜನ ಬಿಸ್ನೆಸ್ ಮಾಡ್ಕೋತಾರೆ. ನಿಜಕ್ಕೂ ನಿಮ್ ಸಾಗರಕ್ಕೆ ಏನ್ ಆಗ್ಬೇಕು MLA ಅಂತ? ಸರ್ ನಾವು ನಿಜವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಗೋಪಾಲಕೃಷ್ಣ ಅವರು ಕೆಲಸಗಳನ್ನ ನಮ್ಮ ಊರಿಗೆ ಮುಡಾಲು ರೋಡಿಗೆ ಒಂದು 48 ಲಕ್ಷ ಸ್ಯಾಂಕ್ಷನ್ ಮಾಡಿದ್ದಾರೆ. ಆಗಿದೆ, ರೋಡ್ ಆಗಿದೆ ಆಲ್ರೆಡಿ. ಆಮೇಲೆ ನಮ್ಮ ಲಕ್ಕೋಳಿ ಗಂಗಾಮತ ಸಮಾಜಕ್ಕೆ ಒಂದು 40 ಲಕ್ಷ ಹಾಕಿದ್ದಾರೆ. ಆಮೇಲೆ ಒಂದು ಅಂಗನವಾಡಿಗೆ ಒಂದು 20 ಲಕ್ಷ ಹಾಕಿದ್ದಾರೆ. ಪರವಾಗಿಲ್ಲ, ತುಂಬಾ ಕೆಲಸ ಆಗಿದೆ. ನಮ್ಮ ಶಾಸಕರು ಸಿಗ್ತಾರಾ? ಯಾರು 100% ಸಿಗ್ತಾರೆ ಸರ್. ಹೆಲ್ಪ್ ಮಾಡ್ತಾರೆ ಸರ್. ಮತ್ತೊಂದು ಇಲ್ಲಿ ಜಾಸ್ತಿ ಹಾವಳಿ ಇದೆ ಅಂತ ಕೇಳ್ಪಟ್ವಿ, ಹೌದಾ? ನಿಮ್ಗೆ ಏನಾದ್ರು ಗೊತ್ತಿದೆ ಸರ್? ಅದು 100% ಇದೆ ಸರ್. ಯಾಕೆಂದ್ರೆ ಈಗ ನಮ್ಮ ಆನಂದಪುರ ಭಾಗ ಎಲ್ಲ ಭಾಗದಲ್ಲೂ ಈ ಓಸಿ ಆಡೋದು ಜಾಸ್ತಿ ಜನಾಂಗ ಇದೆ. ಪಾಪ ಅವು ಕೂಲಿ ಹೋಗ್ತಾರೆ, ಇದು ಮಾಡ್ತಾರೆ, ಬೆಳಿಗ್ಗೆ ಬಂದರೆ ಓಸಿ ಕಟ್ತಾರೆ. ಆಮೇಲೆ ಅದು ಇದೆ, ಒಂಚೂರು ಇಸ್ಪೀಟು ಇದೆ. ಬಟ್ ಅಂದ್ರೆ ಸಾಹೇಬರು ಲೆಕ್ಕಾಚಾರಕ್ಕೂ ಇಲ್ಲ. ಅಧಿಕಾರಿಗಳಲ್ಲಿ ಏನೋ ತಪ್ಪಾಗಿದೆ ಏನು ಅಂತ ಗೊತ್ತಿಲ್ಲ ಸರ್. ಓಸಿ ಅಲ್ಲ, ನೀವು MLA ಅವ್ರ ಗಮನಕ್ಕೆ ತಂದಿದ್ದಿಲ್ಲ? ನಾವೇನು ತಂದಿಲ್ಲ, ಬಟ್ ಅವರು ಇದಕ್ಕೆ ಹೋಗಿಲ್ಲ, ಗಮನಕ್ಕೆ ಹೋಗಿ ಗೊತ್ತಾಗಬಿಡಿ ಹೌದಾ? ಅಂದ್ರೆ ಸಾಹೇಬರು ನಾವು ಹೇಳಿಲ್ಲ, ಅದು ನಮ್ ತಪ್ಪಿದೆ. ಬಟ್ ಅದಂತೂ ನಡೀತಾ ಇದೆ, 100% ನಡೀತಾ ಇದೆ ಸರ್. ಅಧಿಕಾರಿಗಳು ಭ್ರಷ್ಟಾಚಾರ, ಲಂಚ ಅದೆಲ್ಲ ಇದೆ? ಅದೇನು ನಮಗೆ ಕಂಡು ಬಂದಿಲ್ಲ ಸರ್, ಕಂಡು ಬಂದಿಲ್ಲ. ಹೇಮಂತ್ ಅಂತೇಳಿ. ಹೇಮಂತ್ ಅವ್ರು ಏನ್ ಮಾಡೋದು? ಅಗ್ರಿಕಲ್ಚರ್. ಎಲ್ಲ ರೈತಾಪಿ ವರ್ಗನೇ ಜಾಸ್ತಿ ಇಲ್ಲಿ. ರೈತಾಪಿ ಅವರು. ಮಳೆ ಅಂತೂ ಚೆನ್ನಾಗಿದೆ, ಬೆಳೆನೂ ಚೆನ್ನಾಗಿದೆ. ಮಳೆ ಚೆನ್ನಾಗಿದೆ ಅಂದ್ರೆ ಹೆವಿ ಆಗಿದೆ ಈ ವರ್ಷ. ಹೌದು, ಹೆವಿ ಆಗಿ ಅಂದ್ರೆ ಎಲ್ಲಾ ಬೆಳೆಗೂ ಸ್ವಲ್ಪ ಹೊಡೆತ ಕೊಡ್ತಾ ಇದೆ. ಭತ್ತಕ್ಕೊಂದು ಅಡ್ಡಿ ಇಲ್ಲ, ಇನ್ನ ಅಡಿಕೆಗಾಗ್ಲಿ, ಶುಂಠಿಗಾಗ್ಲಿ, ಜೋಳಕ್ಕಾಗ್ಲಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದ್ರಲ್ಲೂ ಈಗ ಶುಂಠಿಲಿ ಕಾಯಿಲೆ ಬಂದಿದೆ, ಬೇರೆ ತರದ ಕಾಯಿಲೆ ಈ ಸರಿ, ಚುಕ್ಕೆ ರೋಗ ಅಂತೇಳಿ. ತುಂಬಾ ರೈತರಿಗೆ ಈ ಸರಿ ತುಂಬಾ ಪೆಟ್ಟು ಬೀಳ್ತಾ ಇದೆ. APMC ಮಾರ್ಕೆಟ್ ರೈತರಿಗೆ ಅನುಕೂಲ ಆಗೋಂಗೆ ಅವೆಲ್ಲ ಇದೆಯಾ? APMC ಮಾರ್ಕೆಟ್ ಒಂದಿಲ್ಲ, ರೈತರಿಗೆ ಬೇಕಾಗಿರೋದು. ಹೌದು, ಶಿವಮೊಗ್ಗ ಇದೆ, ಶಿಕಾರಿಪುರ ಇದೆ, ನಮ್ಮಲ್ಲಿ ಇಲ್ಲ. ನಮ್ಮ ಭಾಗದಲ್ಲೂ ಒಂದಾದ್ರೆ ಒಳ್ಳೇದು. ಅದು ನಾವು ಇವರು MLA ಗಮನಕ್ಕೆ ತಂದಿಲ್ಲ. ಅವರು ಅದನ್ನ ಸ್ವಲ್ಪ ನೋಡಿ ಮಾಡಿದ್ರೆ ಒಳ್ಳೇದು. ಹೇಳಿದ್ರೆ ಅಲ್ವಾ ಅವ್ರಿಗೂ ಗೊತ್ತಾಗಲ್ಲ. ಹೌದು, ಅಂದ್ರೆ ಈಗ ಏನಾಗತ್ತೆ ಅಂದ್ರೆ ಒಬ್ಬೊಬ್ರು ಒಂದೊಂದ್ಸರಿ ಶಾಸಕರಾಗ್ತಾರ, ಅವ್ರೊಂದ್ಸರಿ ಇವ್ರೊಂದ್ಸರಿ. ಯಾರಿಗೆ ಅವ್ರಿಗೆ ಹೇಳಿರ್ತೀವಿ, ಇವ್ರಿಗೆ ಅಡ್ಡಿಲ್ಲ. ಜನರಿಗೆ ಏನ್ ಗೊತ್ತಾ, ಈ ಬೇರೆ MLA ಗಳಾದ್ರೆ ಏನ್ ಅಂದ್ರೆ ಅವ್ರಿಗೆ ಮಾತಾಡ್ಸಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. PA ಗಳ ಥ್ರೂ ಅದು ತುಂಬಾ ಕಷ್ಟ. ನಾನ್ ನೋಡಿದಂಗೆ
ಇವರು ಏನಂದ್ರೆ ನೀವೊಂದು ಹುಡುಗ ಬಂದ್ರು ಯಾರೇ ಬಂದ್ರು ಅವ್ರನ್ನ ಕ್ಲೀನ್ ಮಾತಾಡ್ಸಂತ MLA ಅಂದ್ರೆ ಗೋಪಾಲ್ ಕೃಷ್ಣ ಬೇಳೂರು ಅಂತ ಹೇಳ್ಬೋದು ಅಷ್ಟೇ. ಲೋಹಿತ್ ಕುಮಾರ್ ದಿಮ್ಮನ್ ಸರ್ ಅಂತ. ಓಕೆ, ಏನ್ ಮಾಡ್ತೀರಾ ರೈತರು. ಓಕೆ, ನಿಮ್ ಪ್ರಕಾರ ಸಾಗರಕ್ಕಿರೋ ಸಮಸ್ಯೆ ಏನ್ ಸರ್? ಸಾಗರಕ್ಕಿರೋ ಸಮಸ್ಯೆಕ್ಕಿಂತಾನು ಹಳ್ಳಿ ಭಾಗದಲ್ಲಿ ತುಂಬಾ ಎಣ್ಣೆ ಹಾವಳಿ ಇದೆ. ಅಂದ್ರೆ ಏನು ಮದ್ಯಪಾನ ನಕಲಿ ಮದ್ಯನ? ನಕಲಿ ಮದ್ಯ ಅಲ್ಲ, ಮನೆಗಳಲ್ಲಿ ಸರಬರಾಜು ಮಾಡುವಂಥದ್ದು ಇಲ್ಲಿಗಲ್ ಆಗಿ ಮಾಡುವಂಥದ್ದು ಭಾರಿ ಹಾವಳಿ ಜಾಸ್ತಿ ಆಗಿದೆ. ಅದರಿಂದ ಮನೆಯಲ್ಲೆಲ್ಲ ಅಂದ್ರೆ ಅಶಾಂತಿ ಮನೇಲಿ ಗೊಂದಲ ಆಗ್ತಿದೆ, ಕುಟುಂಬದಲ್ಲಿ ಗಲಾಟೆ ಮತ್ತೆ ಕಡಿವಾಣ ಹಾಕ್ಬೇಕಲ್ವಾ? ಯಾರಿಗಾರು ಹೇಳಿದಿರಾ? ಶಾಸಕರ ಗಮನಕ್ಕೆ ತಂದಿದ್ದೀರಾ? ಶಾಸಕರ ಗಮನಕ್ಕೆ ತಂದಿಲ್ಲ, ಆದ್ರೂ ವಿಚಾರಗಳು ಡಿಪಾರ್ಟ್ಮೆಂಟ್ಗೆಲ್ಲ ಕ್ರಮೇಣ ಗೊತ್ತಿದೆ. ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಏನಿದೆ ಅವ್ರಿಗೆಲ್ಲ ವಿಚಾರಗಳು ತಿಳಿದಿದೆ. ಆ ವಿಚಾರಗಳೆಲ್ಲ ತಿಳಿದಿದ್ರು ಕೂಡ ಅದೆಲ್ಲ ಕಡಿವಾಣ ಹಾಕ್ಬೇಕು ಅಂತ ನಂದೊಂದು ಅಭಿಪ್ರಾಯ ಅಷ್ಟೇ. ನಮಗೆ ಅಡಿಕೆ ರೋಗ ಬಹಳ ಇದಾಗಿದೆ ಸರ್. ಅದಕ್ಕೆ ನಾವು ನಮಗೆ MLA ರಿಂದ ಆಗ್ಲಿ ನಮ್ಮ ರಾಜಕೀಯ ಯಾರೇ ಆಗ್ಲಿ ಅದೊಂದು ಪರಿಹಾರ ಕೊಡೋದ್ರಿಂದ ಬಹಳ ಒಳ್ಳೇದಿದೆ ಸರ್. ಪರಿಹಾರ ಸಿಗ್ಬೇಕು. ಹೌದೌದು, ಶಾಸಕರ ಗಮನಕ್ಕೆ ತಂದಿದ್ದೀರಾ? ಅದನ್ನು ಎಲ್ಲರೂ ಗಮನಕ್ಕೆ ತರಬೇಕು ಅಂತ ಹೇಳಿ ನಾವು ಎಲ್ಲ ಯೋಚನೆ ಮಾಡ್ಕೊಂಡಿದ್ದೀವಿ. ಶಾಸಕರು ಸಿಗ್ತಾರ ಹಳ್ಳಿಯಿಂದ ಬರೋ ಜನರಿಗೆಲ್ಲ? ಪ್ರತಿಯೊಬ್ಬರಿಗೂ ಸಣ್ಣ ಮಕ್ಕಳು ಬರ್ಲಿ ಅವರು ಸಿಗ್ತಾರೆ ಸರ್. ಹತ್ರ ಅಲ್ಲಿ ಎಲ್ಲೇ ರೋಡ ಸಿಕ್ಕಿದ್ರು ಈ ಶಾಸಕರನ್ನು ಎಲ್ಲೇ ಸಿಕ್ಕಿದ್ರು ನಾವು ಮಾತಾಡಿಸ್ಬೋದು ಅನ್ನೋದು ಒಂದು ಇದಿದೆ. ಯಾರನ್ನು ಕಟ್ಕೊಂಡು ಹೋಗ್ಬೇಕು, ಈಗ ಅವನು ಕಟ್ಕೆ ಹೋಗ್ಬೇಕು, ಇವ್ರನ್ನ ಕೇಳ್ಬೇಕು ಅನ್ನೋದೇನಿಲ್ಲ, ಡೈರೆಕ್ಟ್ ನಾವೇ ಮಾತಾಡ್ಬೋದು. ಸರ್, ಕೊನೆಯದಾಗಿ ನಿಮ್ಮನ್ನ ಗೆಲ್ಸಿ ನಿಮ್ಮನ್ನ ಹೆಗ್ಲ ಮೇಲೆ ಹೊತ್ಕೊಂಡು ವಿಧಾನಸೌಧಕ್ಕೆ ಕಳಿಸ್ತಂತ ಸಾಗರದ ಮತದಾರರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ನಾನು 10 ವರ್ಷ ರಾಜಕಾರಣದಲ್ಲಿ ಇರಲಿಲ್ಲ. ಹೌದು, ಕರೆಕ್ಟ್. ನನಗೆ 10 ವರ್ಷ ರಾಜಕಾರಣದಲ್ಲಿ, ಯಾಕಂದ್ರೆ ಮೋಸ ಮಾಡಿದ್ರು ಇದೆ ಯಡಿಯೂರಪ್ಪ BJP ಅವರೆಲ್ಲ. ಓಕೆ, ಆಯ್ತಾ? ಆವಾಗ 10 ವರ್ಷ ನಾನು ಖಾಲಿ ಇದ್ದೆ, ಈ ಕ್ಷೇತ್ರದ ಜನರ ಜೊತೆಗಿದ್ದೆ. ಆ ಜನ ಇವತ್ತು ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಜನ ಇವತ್ತು ನನಗೆ ಒಂದು ಶಕ್ತಿ ಕೊಟ್ಟಿದ್ದಾರೆ, ವಿಧಾನಸೌಧದ ಮೆಟ್ಲು ಹಚ್ಚಿದ್ದಾರೆ. ಮತ್ತೆ ಅವರ ಋಣ ತೀರಿಸುವ ಕೆಲಸವನ್ನು ನಾವು ಮಾಡಬೇಕು. ನಾನು ಅದೇ ಮಾಡೋದು. ನನಗೆ ಯಾವ ಜನ ನನ್ನ ಪ್ರೀತಿಯಿಂದ ಓಟ್ ಕೊಟ್ಟು ಗೆಲ್ಲಿಸಿದ್ದಾರೆ, ಜಾತಿ ಧರ್ಮ ಏನೂ ನೋಡದೆ ನನಗೆ ಗೆಲ್ಲಿಸಿದ್ದಾರೆ. ಆ ಎಲ್ಲ ಜಾತಿ ಧರ್ಮದವ್ರನ್ನ ಸಮಾನತೆ ದೃಷ್ಟಿಯಲ್ಲಿ ತೆಗೆದುಕೊಂಡು ಈ ತಾಲೂಕಿನ ಅಭಿವೃದ್ಧಿ ಮಾಡಬೇಕನ್ನೋದೇ ನನ್ನ ಕನಸಿದೆ. ಅದು ಬಿಟ್ಟರೆ ನಾನು ಜನ ಬಿಟ್ಟು ನನಗೆ ಬೇರೆ ಇಲ್ಲ. ಹೇಳಿದ್ನಲ್ಲ, ಡಾಕ್ಟರ್ ರಾಜ್ಕುಮಾರ್ ಹೇಳೋದು, ಅಭಿಮಾನಿಗಳೇ ನನ್ನ ದೇವರು, ನನಗೆ ಈ ತಾಲೂಕಿನ ಜನರು ನನ್ನ ದೇವರು ಅಂತ ತಿಳ್ಕೊಂಡಿದ್ದೀನಿ. ಗ್ರೇಟ್ ಸರ್, ಅದೇ ನನ್ನ ಗುರಿ ಅಷ್ಟೇ ಸರ್. ನಿಜಕ್ಕೂ ಖುಷಿ ವಿಚಾರ, ಯಾಕಂದರೆ ನಾವು ಬೆಳಗ್ಗೆ ನೋಡ್ತಾ ಇದ್ದೀವಿ ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್, ಈ ಮಳೆ ನಡುವೆ ನಿರಂತರವಾಗಿ ಓಡಾಡ್ತಾ ಇದ್ದೀರಾ. ಇದರ ನಡುವೆ ನಮ್ಗೆ ಅವಕಾಶ ಕೊಟ್ರಿ. ನಿಮ್ಗಿರೋ ಸವಾಲೇನು, ನಿಮ್ಮ ಆಲೋಚನೆಗಳೇನು, ನಿಮ್ಮ ಅಭಿಲಾಷೆ ಏನು ಜನಕ್ಕೆ ತಲುಪಿದೆ? ವೀಕ್ಷಕರೇ, ಒಂದಂತೂ ನೀವೇ ಗಮನಿಸಿರ್ತೀರ, ಅಧಿಕಾರ ಇರಲಿ ಇರದೇ ಇರಲಿ ಜನರ ಜೊತೆ ನಿರಂತರವಾಗಿ ನಾನು ಇದ್ದೀನಿ. ಅದಕ್ಕೆ ನನ್ನ ಮತ್ತೆ ಕರ್ಕೊಂಡೋಗಿ ವಿಧಾನಸೌಧ ಕೂರಿಸಿದ್ದಾರೆ ಅಂತ. ಬೇಳೂರು ಗೋಪಾಲ ಕೃಷ್ಣ ಅವರ ಕೆಲಸದ ಬಗ್ಗೆ, ಹಾಗೆ ಸಾಗರ ವಿಧಾನಸಭಾ ಕ್ಷೇತ್ರಕ್ಕೆ ಏನಾಗಬೇಕು, ದಯವಿಟ್ಟು ಮತದಾರರೆಲ್ಲ ಕಾಮೆಂಟ್ ಮೂಲಕ ತಿಳಿಸಿ. ಯಾಕಂದರೆ ನಾಯಕರಿಗೆ ಸಮಸ್ಯೆಗಳು ಸಂಪೂರ್ಣವಾಗಿ ಗೊತ್ತಾದಾಗ ಅವರು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಆ ನಿಟ್ಟಿನಲ್ಲಿ ಬೇಳೂರು ಗೋಪಾಲ ಕೃಷ್ಣ ಅವರು ಪ್ರಾಮಾಣಿಕವಾಗಿ 100% ಸಾಕ್ತಿದ್ದಾರೆ ಅನ್ನೋ ನಂಬಿಕೆ ನಾನು ಕ್ಷೇತ್ರದಲ್ಲಿ ಒಂದಷ್ಟು ಜನರನ್ನು ಮಾತಾಡಿಸಿದಾಗ ನನಗೆ ಗೊತ್ತಾಗಿದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.